ಹಲೋ ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ವೀಕ್ಷಕರೇ, ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬರ್ತಾ ಇದೆ. ಅದೇ ಸಾಲಿನಲ್ಲಿ ಸೇರ್ಲಿಕ್ಕೆ ಇದೇ ತಿಂಗಳು 28ಕ್ಕೆ ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು. ಸದ್ಯಕ್ಕೆ ನನ್ನ ಜೊತೆಗೆ ಪಾಠಶಾಲಾ ಸಿನಿಮಾದ ತಂಡ ಇದೆ. ಸೊ ನಾನು ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಡೈರೆಕ್ಟರ್ ಮಂಜುನಾಥ್ ಅವರಿದ್ರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ಶೋ ಸರ್. ಥ್ಯಾಂಕ್ ಯು. ಸೊ ನಂತರ ಕೋ ಪ್ರೊಡ್ಯೂಸರ್ ಆಗಿರುವಂತಹ ರವೀಶ್ ಸರ್ ಇದ್ದಾರೆ. ಸರ್ ವೆಲ್ಕಮ್ ಟು ಶೋ ಸರ್. ನಂತರ ಸರ್ ನಿಮಗೆ ಸುಧಾಕರ್ ಅವರು ಇದ್ದಾರೆ. ಇವರು ಕೂಡ ಮೇಜರ್ ಆಗಿರುವಂತಹ ಪಾತ್ರನ ಪ್ಲೇ ಮಾಡಿದರೆ. ಸರ್ ವೆಲ್ಕಮ್ ಟು ಶೋ ಸರ್. ಸಿನಿಮಾದ ನಾಯಕ ನಟಿ ಸಮೃದ್ಧಿ ಅವರಿದ್ದಾರೆ. ವೆಲ್ಕಮ್ ಟು ಶೋ. ಓಕೆ ಸರ್, ಮೊದಲನೇದಾಗಿ ನಿಮಗೆ ಪ್ರಶ್ನೆ. ಇದೊಂದು 80s 90s ಕತೆ ಆಗಿರುವಂಥದ್ದು. ಸೊ ಸಿನಿಮಾನ ಮಕ್ಕಳ ದಿನಾಚರಣೆಗೆ ರಿಲೀಸ್ ಆಗಬೇಕಿತ್ತು. ಸೊ ಸದ್ಯಕ್ಕೆ ಆಗಿಲ್ಲ ಕತೆ. ಏನು ಸರ್, ಏನು ಪ್ರಾಬ್ಲಮ್ ಆಯಿತು? ಕೆಲಸ ಎಲ್ಲ ಮುಗ್ದಿದ್ಯಾ ಅಥವಾ ಇಲ್ವಾ, ಏನು? ಇಲ್ಲ, ಕೆಲಸ ಎಲ್ಲ ಮುಗ್ದಿತ್ತು, ಸೆನ್ಸರ್ ಆಗಿತ್ತು, ಎಲ್ಲ ಆಗಿತ್ತು. ಈಗ ಏನಾಗುತ್ತೆ, ಈಗ ಮದುವೆ ಫಿಕ್ಸ್ ಆಗಿತ್ತು, ಇನ್ವಿಟೇಷನ್ಗಳು ಕೆಲವೊಂದು ನೆಂಟರುಗಳಿಗೆ ಕೊಡೋದಿತ್ತು. ಓಕೆ, ಅದೊಂದು ಬ್ಯಾಲೆನ್ಸ್ ಇತ್ತು. ಅಂದ್ರೆ ಆ ಲೆಕ್ಕದಲ್ಲಿ ನಾವು ಪ್ರಮೋಷನ್ ಇನ್ನ ಮಾಡಬೇಕು, ಒಳ್ಳೆ ಕಂಟೆಂಟ್ ಎಲ್ರಿಗೂ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ 2 ವಾರ ಮುಂದೆ ಹಾಕಿದ್ರಿ. ಓಕೆ, ಪಾಠಶಾಲಾ ಅಂತಂದ್ರೇನೆ ಮೊದಲನೇದಾಗಿ ನೆನಪಾಗೋದು ಅಪ್ಪು ಸರ್. ಯಾಕೆಂದ್ರೆ ಇವರತ್ ನಮ್ಮ ಇದು ಪಾಠಶಾಲಾ ಸಾಂಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಸೊ ಈ ಸಿನಿಮಾದ ಕತೆ ಎಲ್ಲಿ ಹುಟ್ಕೊಳ್ತು, ಹಾಗೆ ಈ ಸಿನಿಮಾಕ್ಕೆ ಪಾಠಶಾಲಾ ಅಂತ ಹೆಸರು ಯಾಕೆ ಇಟ್ರಿ ಅಂತ? ಕತೆ ನರೇಷನ್ನು ನಾವು ತೀರ್ಥಹಳ್ಳಿಲೇ ಒಂದು ಒರಿಜಿನಲ್, ಅಂದ್ರೆ ನಮ್ಮ ವೈಫ್ ಚಿಕ್ಕಪ್ಪ ಹೇಳಿದ ಒಂದು ಕಂಟೆಂಟ್ ಒರಿಜಿನಲ್, ಅದನ್ನ ಇಟ್ಕೊಂಡು ಮಾಡ್ಬೇಕಂತ ಇತ್ತು. ಪಾಠಶಾಲಾ ಅಂತ ಇಡೋದಕ್ಕೆ ಆಬ್ವಿಯಸ್ಲಿ ಅಪ್ಪು ಸರೇ ಕಾರಣ. ಬಿಕಾಸ್ ನನ್ನ ಒಂದು ಸಿನಿಮಾದ ಸಾಂಗ್ ರಿಲೀಸ್ ಮಾಡಿದ್ರು ಲಾಸ್ಟ್ ಪಿಕ್ಚರ್ ಓಮಿನಿದು. ಅದು ಆಗಿ ಒಂದು 20 ಡೇಸ್ಗೆ ನಾವು ಅವ್ರನ್ನ ಕಳ್ಕೊಂಡ್ವಿ. ಲಾಸ್ಟ್ ಅವರೊಂದು ನಮಗೆ ವಿಶ್ ಮಾಡಿದ್ರು, ಆಲ್ ದ ಬೆಸ್ಟ್ ಮಂಜು ಅಂತ. ಆ ವಿಡಿಯೋನ ಇಟ್ಕೊಂಡು ಥಿಂಕ್ ಮಾಡ್ತಾ ಇರ್ತಿದ್ದೆ ಯಾವಾಗ ಬೇಜಾರಾದಾಗ, ಏನೋ ಹೋಪ್ಸ್ ಕಡಿಮೆ ಆದಾಗ. ಅವಾಗ ಅವ್ರದ್ದೇ ಯಾವುದಾದ್ರೂ ಒಂದು ಟೈಟ್ಲ್ ಬೇಕು ಅಂತ ಹುಡುಕಿದಾಗ ಪಾಠಶಾಲಾ ಅಂತ ಇತ್ತು. ನಮ್ಮ ಸಿನಿಮಾದ್ದು ಸೇಮ್, ಅಂದರೆ ಜೀವನದ ಪಾಠಶಾಲಾ ಆಮೇಲೆ ಶೈಕ್ಷಣಿಕ ಮಿಕ್ಸ್. ಸೊ ಅದನ್ನ ಇಡೋಣ ಅಂತ ಇಟ್ವಿ. ಅದು ಇಟ್ಟಿದ್ದ ಗಳಿಗೆನೇನು ಇಲ್ಲಿವರೆಗೂ ಸುಪ್ರೀಮ್ ಆಗಿ ಬರ್ತಾ ಇದೆ. ಓಕೆ ಸರ್, ನಿಮಗೆ ಈ ಒಂದು ಸ್ಟೋರೀಸ್ ಪ್ರೊಡ್ಯೂಸರ್ ಅಂದಮೇಲೆ ಸಾಕಷ್ಟು ಕತೆಗಳು ಬರ್ತಾ ಇರುತ್ತೆ. ಈ ಕತೆನ ಒಪ್ಕೊಳ್ಳಿಕ್ಕೆ ಮೇಜರ್ ರೀಸನ್ ಏನು ಅಂತ? ಈ ಕತೆ ಒಪ್ಕೊಳ್ಳಿಕ್ಕೆ ಮೇಜರ್ ರೀಸನ್ನು ಒಂದು, ಮಲೆನಾಡಿನ ಭಾಷೆ ಮತ್ತು ಜನಜೀವನವನ್ನು ಸಿನಿಮಾದ ಮೂಲಕ ತರಬೇಕು ಅನ್ನುವಂಥದ್ದು. ಹೆಸರು ಕೇಳಿದಾಗಲೇ ಒಂದು ಇಷ್ಟ ಆಯಿತು. ಮತ್ತು ಅವ್ರು ಹೇಳಿದರು 80s 90s ಅಂತ. ಅಂದರೆ ನಮ್ಮ ಬಾಲ್ಯದ ಜೀವನ ಅದು. ನಾವು ಶಾಲೆಗೆ ಹೋಗಿರೋದು, ನಾವು ಅಲ್ಲಿ ಏನು ಎಂಜಾಯ್ ಮಾಡಿದ್ವಿ ಆ ಜೀವನ. ಇವತ್ತಿನ ಮಕ್ಕಳಿಗೆ ಲಗೋರಿ ಅಂದರೆ ಗೊತ್ತಿಲ್ಲ, ಚಿನ್ನಿ ಅಂದರೆ ಗೊತ್ತಿಲ್ಲ, ಮರ ಹತ್ತೋದು ಗೊತ್ತಿಲ್ಲ, ಮರಕೋತಿ ಅಂದರೆ ಗೊತ್ತಿಲ್ಲ. ಅದನ್ನೆಲ್ಲ ಈ ಮೂವಿಯಲ್ಲಿ ನಾವೊಂದು ತೆರೆಯ ಮೇಲೆ ತರ್ತೀವಿ ಅಂತ ಹೇಳಿದಾಗ ಆಯಿತು ಸರ್, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ನಮಗೆ ಅವರ ಪರಿಚಯ ಆಗಿದ್ದು ಒಂದು ಆಡಿಷನ್ ಮೂಲಕ ಪರಿಚಯ ಆಯಿತು. ನಮ್ಮ ಮಗಳು ಕೂಡ ಇದರಲ್ಲಿ ಮಾಡಿದ್ದಾಳೆ. ಹೀರೋಯಿನ ತಂಗಿಯ ಪಾತ್ರವಾಗಿ ಮಾಡಿದ್ದಾಳೆ. ಇನ್ನೊಬ್ಳು ಮಗಳು ತಂಟೆಯ ಸುಬ್ಬಿಯಾಗಿ ಒಂದು ಪಾತ್ರವನ್ನು ಕೂಡ ಮಾಡಿದ್ದಾಳೆ. ಅವರು ಚೆನ್ನಾಗಿ ಮಾಡಿದ್ದಾರೆ. ಆ ಮೂಲಕ ನಾವು ಬಂದ್ವಿ. ಆನಂತರ ಹೀಗೆ ಚರ್ಚೆ ಆಗ್ತಾ ಇದ್ದಾಗ ನಮಗೆ ಆಸಕ್ತಿ ಬಂದಿದ್ದು ನಮ್ಮ ಊರಿನವ್ರು ಇವರು. ಈಗ ಯಾವುದೇ ಒಂದು ಊರಿನ ಚಿತ್ರಣವನ್ನು ಸಿನಿಮಾನ ಮಾಡಬೇಕು ಅಂದರೆ ಆ ಊರಿನ ಕಲ್ಚರ್ ಗೊತ್ತಿರಬೇಕು. ಯಾರೋ ಬಂದು ನಮ್ಮೂರಿನ ಮಾಡ್ತೀವಿ ಅಂದರೆ ನಮಗೆ ಅದು ಅವ್ರಿಗೇನು ಗೊತ್ತಿದೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಬೇಸಿಕಲಿ ನಮ್ಮೂರವರೇ ಆದ್ದರಿಂದ ಅವ್ರಿಗೆ ಅದೆಲ್ಲದು ಗೊತ್ತಿದೆ. ಮತ್ತು ಆ್ಯಕ್ಚುಲಿ ತೀರ್ಥಹಳ್ಳಿ ಭಾಷೆ ಇದಲ್ಲ, ಪೋತಿಯ ಬತ್ತಿಯ ಈ ಥರ ಆ ಭಾಷೆಯನ್ನೇ ಸಿನಿಮಾದಲ್ಲಿ ತರುವ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಅದರಲ್ಲಿ ಯಶಸ್ಸು ಕೂಡ ಆಗಿದ್ದಾರೆ. ಹಾಗೆ ಸಣ್ಣ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡ್ತಿದ್ದೀವಿ ಅಂತ ಚರ್ಚೆ ಆಗಿತ್ತು. ರಾಮೇಶ್ವರ ದೇವಸ್ಥಾನದ ಅಡಿಯಲ್ಲಿ ಒಂದು ಸಣ್ಣ ಹೊಳೆಯ ಪಕ್ಕದಲ್ಲಿ ಚರ್ಚೆ ಆಗಿರೋದು. ಅದಕ್ಕೆ ಆಯಿತು ಸರ್, ಸಪೋರ್ಟ್ ಮಾಡೋಣ ಅಂತ. ಹಾಗೆ ನಾವು ಒಂದು ನೀವು ಪ್ರೊಡ್ಯೂಸರ್ ಆಗಿ ಬರಬೇಕು ಅಂತ. ಯಾಕಂದರೆ ನಾವು ಇಲ್ಲಿವರೆಗೆ ಯಾವುದಕ್ಕೂ ಆ ಥರದ ಕ್ಷೇತ್ರಕ್ಕೆ ಹೋಗಿಲ್ಲ. ನಾನು ಪ್ರೊಡ್ಯೂಸರ್ ಅಲ್ಲ, ಬಟ್ ನಮ್ಮ ಹತ್ರ ಒಂದು ಗೆಳೆಯರ ಬಳಗ ಇದೆ. ನಾವು ಅಲ್ಲಿ ಮಾತಾಡ್ತೀವಿ. ಅಲ್ಲಿ ಅವರೊಟ್ಟಿಗೆ ವಿಚಾರವನ್ನು ಚರ್ಚೆ ಮಾಡಿ ಅವರಿಗೆ ಸ್ಟೋರಿ ಇಷ್ಟ ಆದರೆ ಅವರು ಮುಂದುವರಿಬೋದು. ಯಾಕಂದರೆ ಅವ್ರ ಪರವಾಗಿ ನಾವೇನು ಹೇಳೋಕ್ಕಾಗಲ್ಲ. ಎಲ್ರಿಗೂ ಇಷ್ಟ ಆಯಿತು. 8 ಜನ ಪ್ರೊಡ್ಯೂಸರ್ಸು ಸೇರಿಬಿಟ್ಟು ಈ ಮೂವಿಯನ್ನು ತಯಾರು ಮಾಡಲಿಕ್ಕೆ ಸಣ್ಣ ಮಟ್ಟದಲ್ಲೇ ಆರಂಭ ಮಾಡಿದ್ವಿ. ಅದು ಬೆಳೀತಾ ಕಂಟೆಂಟ್ ಚೆನ್ನಾಗಿರೋದ್ರಿಂದ, ಉತ್ತಮವಾಗಿ ನಮಗೆ ಎಲ್ಲ ಕಡೆ ಪ್ರಶಂಸೆ ಸಿಕ್ಕಿರೋದ್ರಿಂದ ಇವತ್ತು ಇಲ್ಲಿಯವರೆಗೆ ಬಂದಿದ್ದೀವಿ. ಇದು ನಾಳೆ 28ನೇ ತಾರೀಕು ಜನರ ಮುಂದೆ ಕೂಡ ಬರುತ್ತೆ. 100% ಜನ ಒಪ್ಪುತ್ತಾರೆ. ಯಾಕಂದರೆ ನಮಗೆ ಒಪ್ಪಿಗೆ ಆಗಿದೆ, ನೇಚರ್ ನಮಗೆ ಸಪೋರ್ಟ್ ಮಾಡಿದೆ, ಜನ ಕೂಡ 100% ಒಪ್ತಾರೆ ಅನ್ನೋಂಥ ಸಂಪೂರ್ಣ ಭರವಸೆ ಕೂಡ ನಮಗಿದೆ. ಹಾಗಾಗಿ ಈ ಸಿನಿಮಾವನ್ನು ಮಾಡಿದ್ವಿ. ಹಾಗೆ ಇದರಲ್ಲಿ ನಮಗೂ ಒಂದು ಪಾತ್ರವನ್ನು ಕೂಡ ಸೃಷ್ಟಿ ಮಾಡಿ ಕೊಟ್ಟರು. ನಮಗೆ ಗೊತ್ತಿಲ್ಲ ಆ ಪಾತ್ರ ನಾವು ಮಾಡ್ತೀವಿ ಅಂತೆಲ್ಲ. ಆದರೆ ತುಂಬ ಜವಾಬ್ದಾರಿಯುತವಾದಂಥ ಪಾತ್ರ. ಸಂತೋಷ ಏನು ಅಂತ ಹೇಳಿದರೆ, ಸಿನಿಮಾದಲ್ಲಿ ಅಥವಾ ನಟನೆಯಲ್ಲಿ ಹೆಸರು ಮಾಡಿರೋ ವ್ಯಕ್ತಿಗಳೊಟ್ಟಿಗೆ ನಮಗೆ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ. ನಟನಾ ಪ್ರಶಾಂತ್ ಅವರೊಟ್ಟಿಗೆ ನಾವು ಆ್ಯಕ್ಟ್ ಮಾಡಿದ್ವಿ.
RFO ಪಾತ್ರವನ್ನು ಅಲ್ಲಿ ಮಾಡಿದ್ವಿ, ಜವಾಬ್ದಾರಿಯುತವಾದಂಥದ್ದು. ಅದೇ ರೀತಿಯಲ್ಲಿ ಮೇಜರ್ ಆಗಿ ನಮ್ಮ ಮೈನ್ ಹೀರೋ ಅಂತಲೇ ಹೇಳ್ಬೋದು, ಬಾಲೋಜಿ ಮನೋಹರ್ ಸರ್, ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಅದು ಭಾಳ ಅದ್ಭುತವಾದಂಥ ಅನುಭವ ಅಂತಲೇ ಹೇಳ್ಬೋದು. ಮತ್ತು ಅವರು ಯಾವತ್ತೂ ಕೂಡ ನಾನೊಬ್ಬ ದೊಡ್ಡ ನಟ ಇದ್ದೀನಿ ಅಥವಾ ನಾನೊಬ್ಬ ಫೇಮಸ್ ಆ್ಯಕ್ಟ್ರ್ ಅಂತ ನಮ್ಗೆ ಕಾಣಿಸ್ಲೇ ಇಲ್ಲ. ನಮ್ಮಲ್ಲಿ ಅವರೊಬ್ಬರಾಗಿ ಅವರು ನಮಗೆ ಗೈಡ್ ಮಾಡ್ತಾ ಇದ್ರು, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಅಂದರೆ ನಮ್ಮನ್ನು ಅವ್ರು ತಿದ್ದೋ ಪ್ರಯತ್ನದಲ್ಲಿ ಇದನ್ನು ಸಕ್ಸಸ್ ಮಾಡೋದ್ರ ಬಗ್ಗೆ ಅವ್ರ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಇತ್ತು. ಭಾಳ ಖುಷಿ ಆಯಿತು. ಸಿನಿಮಾವನ್ನು ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ಕೊಂಡ ಹಾಗೆ ಸಿನಿಮಾವನ್ನು ತಗೊಂಡು ಬಂದ್ವಿ. ಭಾಳ ಸಂತೋಷದ ವಿಚಾರ. ಸರ್, ಅಂದರೆ ಈ ಹಿಂದೆ ನಿಮಗೆ ಯಾವ್ದಾದ್ರು ಸ್ಟೋರೀಸ್ ಬಂದಿತ್ತಾ? ಈ ಹಿಂದೆ ಒಂದು ಸ್ಟೋರಿ ಬಂದಿತ್ತು, Okay. ಅದು ಕೂಡ ರಾಮಾಯಣಕ್ಕೆ ಸಂಬಂಧಪಟ್ಟಾಗೆ ಮಗಳನ್ನು ಆ್ಯಕ್ಟ್ ಮಾಡಿಸ್ಬೇಕು ಅಂತ. ಆದರೆ ಅಲ್ಲೂ ಕೂಡ ನಮ್ಗೆ ಅದು ಇಷ್ಟ ಆಗಲಿಲ್ಲ, ಯಾಕಂದರೆ ಅದು ಎಂಡಿಂಗು ಸ್ವಲ್ಪ ಕ್ರೌರ್ಯದಲ್ಲಿ ಎಂಡ್ ಆಯಿತು. ಹಾಗಾಗಿ ಅದು ಇಷ್ಟ ಆಗಲಿಲ್ಲ. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ, ಸರ್, ನಿಮ್ಮ ಮಕ್ಕಳ ಮೂಲಕ ನಿಮ್ಮ ಜೀವನವನ್ನು ಅಥವಾ ತೀರ್ಥಹಳ್ಳಿಯ ಭಾಗದ ಜೀವನವನ್ನು ಜಗತ್ತಿಗೆ ತೋರಿಸ್ತೀವಿ ಅಂತ. ಯಾಕಂದರೆ ಈ ಸಿನಿಮಾವನ್ನು ನಾವು ಆಯ್ಕೆ ಮಾಡಲಿಕ್ಕೆ ಬೇಸಿಕ್ ಯಾರು ಕೇಳಿದರೆ 2 ವ್ಯಕ್ತಿಗಳು. ಒಂದು, ಪಾಠಶಾಲಾ ಹೆಸರು ಕೇಳಿದಾಗ ನೀವು ಹೇಳಿದಾಗೆ ಅಪ್ಪು ಸರ್ ನೆನಪಾಗ್ಬಿಡ್ತಾರೆ. ಯಾಕಂದರೆ ಅವರ ಫೇಮಸ್, ಯಾಕಂದರೆ ಅವರ 44 ಸಿನಿಮಾಗಳನ್ನು ನೋಡಿದ್ದೀವಿ. ಹಾಗಾಗಿ ಅದ್ರ ಜೊತೆಗೆ ರೀಸೆಂಟ್ಲಿ ಒಂದು ಹೆಸರು ಸದ್ದು ಮಾಡಿರುವಂಥ ಮಕ್ಕಳ ಸಿನಿಮಾ ಯಾವುದು ಕೇಳಿದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ಯಾಕಂದರೆ ಅದು ಕೂಡ ಒಂದು ವಿಚಾರವಾಗಿ ಕರ್ನಾಟಕದಾದ್ಯಂತ ಸದ್ದು ಮಾಡಿರುವಂಥದ್ದು. ಇಲ್ಲೂ ಹಾಗೇನೆ. ಇಲ್ಲಿ ಹಾಗೆ ಅಂದರೆ ತುಂಬ ಜನರಿಗೆ ಏನು ಅಂತ ಹೇಳಿದ್ರೆ, ಮಲೆನಾಡು ಅಂತ ಹೇಳಿದ್ರೆ ಭಾಳ ಚಂದ ಅಂತ ಅನ್ಸುತ್ತೆ. ಆದರೆ ಅಲ್ಲಿ ಜೀವನ ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ. ಕೆಲವೊಮ್ಮೆ ಈ ವರ್ಷ 4 ತಿಂಗಳು 5 ತಿಂಗಳು ಮಳೆ ಆಗಿದೆ. ಆದರೆ ಒಂದು ದಿನ ಮಳೆ ಬಂದ್ರೇ ಸುಧಾರಿಸ್ಕೊಳ್ಳೋಕ್ಕೆ ಕಷ್ಟಪಡುವಂಥ ಜನ 4 ತಿಂಗಳು 5 ತಿಂಗಳು ಮಳೆಯಲ್ಲಿ ಹೇಗಿರ್ತಾರೆ ಅನ್ನೋದನ್ನು ನಮ್ಮ ಡೈರೆಕ್ಟರ್ ಈ ಸರಿ ತೋರಿಸಿದ್ದಾರೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಮಳೆ ಸಿಕ್ಕಿದೆ ನಮಗೆ, ಒಂದು 4 ತಿಂಗಳು ಕಂಟಿನ್ಯೂಸ್ ಮಳೆ ಸಿಕ್ಕಿದೆ. ಖುಷಿಯಾದ ವಿಚಾರ. ಎರಡನೇದು, ಮಕ್ಕಳನ್ನು ನಾವು ಹೊರಗಡೆ ಬಿಡ್ತಾ ಇದ್ದಿಲ್ಲ. ಇಲ್ಲ ಹಾಗಲ್ಲ, ಮಕ್ಕಳು ಅವ್ರ ಪಾಡಿಗೆ ಅವ್ರು ಇರ್ತಿದ್ರು. ಅವ್ರು ಎಲ್ಲಿ ಹೋಗ್ತಿದ್ರು ಅಂತ ವಾಚ್ ಮಾಡ್ತಾ ಇದ್ವಿ ಹೊರತು ಅವರನ್ನು ಯಾರನ್ನು ಕಂಟ್ರೋಲ್ ಮಾಡ್ತಾ ಇರಲಿಲ್ಲ. ನ್ಯಾಚುರಲ್ ಇನ್ವಾಲ್ವ್ಮೆಂಟಲ್ಲಿ ನ್ಯಾಚುರಲ್ ಆಗಿ ಯಾವುದೇ ಸೀನನ್ನು ಕ್ರಿಯೇಟ್ ಮಾಡದೆ ಪ್ರಕೃತಿಯೇ ನಿಮಗೆ ಈ ಸೀನ್ ಅನ್ನೋ ರೀತಿಯಲ್ಲಿ ಆಗಿದೆ. ಮತ್ತು ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ಈ ಥರದೊಂದು ಸ್ಟೋರಿ ಇದೆ ಅಂತ. ಮಾತಾಡ್ತಾ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ಅದು ನಮ್ಮ ನಿಜ ಜೀವನದ ಸ್ಟೋರಿ ಅಂತಾನೆ. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು 3 ಹಾಡುಗಳು, ಅದ್ಭುತವಾಗಿ ಹಾಡುಗಳು ಬಂದಿದೆ. ಪ್ರತಿಯೊಬ್ಬರ ಜೀವನಕ್ಕೂ ಅನುಕೂಲ ಆಗುವಾಗೆ, ಅಂದರೆ ಕನೆಕ್ಟ್ ಆಗುವಾಗೆ ಬಂದಿದೆ. ಮತ್ತು ಇಲ್ಲಿ ನಿಮಗೆ ಮಲೆನಾಡಿನ ಜೀವನ ಇದೆ, ಮಕ್ಕಳ ಬದುಕಿದೆ, ಮಕ್ಕಳ ಸಾಹಸ ಇದೆ, ಅದರ ತುಂಟಾಟ ಇದೆ, ಪ್ರೀತಿ ಇದೆ, ದ್ವೇಷ ಇದೆ, ಅದೇ ರೀತಿಯಲ್ಲಿ ಪ್ರಕೃತಿ ಪ್ರೇಮ ಇದೆ. ಎಲ್ಲದನ್ನೂ ಕೂಡ ಒಂದು ಸಿನಿಮಾದ ಮೂಲಕ ಜನರ ಮುಂದೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಡೈರೆಕ್ಟರ್ ಮಾಡಿದ್ದಾರೆ. ಅದರಲ್ಲಿ ಅವರು 100% ಗೆದ್ದಿದ್ದಾರೆ. 1 ಇಂಚು ಕೂಡ 1% ಕೂಡ ಅವರು ಸೋತಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ನಾವು ಅವರೊಟ್ಟಿಗೆ ಒಂದು ಕ್ರೋ ಪ್ರೊಡ್ಯೂಸರ್ ಆಗಿದ್ದಕ್ಕೆ ನಮಗೆ ಸಂತೋಷ ಇದೆ. ಓಕೆ ಸರ್, ನಿಮಗೆ ಗಾರ್ಡ್ ಪಾತ್ರವನ್ನು ಮಾಡಿದ್ದೀರಿ ಅಂತ ನೋಡಿದೆ. ಸೊ ಇಲ್ಲಿ ಪೋಸ್ಟರಲ್ಲೂ ಕೂಡ ನೋಡಿದೆ ನಿಮ್ಮ ಫೋಟೋನ. ಸರ್, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಮೊದಲನೇದಾಗಿ ನನ್ನ ಬಾಲ್ಯದ ಗೆಳೆಯನೂ ಹೌದು, ನನ್ನ ಸಹೋದರನೂ ಹೌದು ನಿರ್ದೇಶಕರು. ನಮ್ಮ ಮಲೆನಾಡಿನ ಸೊಗಡು, ಮಲೆನಾಡಿನ ಸಂಪ್ರದಾಯ, ಸಂಸ್ಕೃತಿ, ಸಂಸ್ಕಾರವನ್ನು ಬಿಂಬಿಸುವ ಮತ್ತು ಅದರ ಜೊತೆಗೆ ಜಾನಪದ ಸೊಗಡನ್ನು ಒಂದು ಅನಾವರಣಗೊಳಿಸುವ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಅದರ ಜೊತೆಗೆ 80ರ ದಶಕದಲ್ಲಿ ಶಾಲೆಯ ಪರಿಕಲ್ಪನೆ ಹೇಗಿತ್ತು, ಗುರು ಶಿಷ್ಯರ ಸಂಬಂಧ ಹೇಗಿತ್ತು, ಮತ್ತು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಘರ್ಷ, ಅಲ್ಲಿ ಆಗುವ ಆತಂಕಗಳು, ಅಡೆತಡೆಗಳು, ಇದನ್ನು ತುಂಬ ನೈಜವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಕವಿ ನಿಸಾರ್ ಅಹಮದ್ ಒಂದು ಕಡೆ ಹೇಳ್ತಾರೆ, ನಿತ್ಯ ಹರಿದ್ವರ್ಣ ವನದ ತೇಗಗಂಧ ತಳಿರುಗಳಲ್ಲಿ ಅಂತ. ಹಾಗೆ ನಮ್ಮ ಮಲೆನಾಡಿನ ಏನು ನಮ್ಮ ಪ್ರಕೃತಿ ಸೌಂದರ್ಯವನ್ನು ತುಂಬ ಅದ್ಭುತವಾಗಿ ತೆರೆ ಮೇಲೆ ತರುವ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಯಶಸ್ವಿನಾಗಿದ್ದಾರೆ. ಅದರ ಜೊತೆಗೆ ಒಂದು 50-60 ಮಕ್ಕಳನ್ನು ನಿಭಾಯಿಸೋದು ಅಂದರೆ ಅದೇನು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಒಬ್ಬ ನಿರ್ದೇಶಕನಾದವನಿಗೆ ಒಂದು ಸೂಕ್ಷ್ಮ ಸಂವೇದನೆ ಇರಬೇಕು ಮತ್ತು ತಾಳ್ಮೆ ಇರಬೇಕು. ಅದೆಲ್ಲ ನಮ್ಮ ನಿರ್ದೇಶಕರಿಗಿದೆ. ಅದು ನಮ್ಮ ಹೆಮ್ಮೆ. ಅದು ಮಲೆನಾಡಿನ ಮಣ್ಣಿನ ಗುಣನೇ ಹಾಗೆ ಅನಿಸುತ್ತೆ. ಅದರ ಜೊತೆಗೆ ಜಾನಪದ ಸೊಗಡು, ಅದರಲ್ಲೂ ಅಂಟಿಗೆ ಪಿಂಟಿಗೆ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಮೇಲೆ ದೀಪಾವಳಿಯ ಸಂಭ್ರಮ, ಗೋಪೂಜೆ, ಬಲೀಂದ್ರ ಪೂಜೆ, ನರಕ ಚತುರ್ದಶಿ, ಇವನ್ನೆಲ್ಲ ನಾವು ಹೇಗೆ ಆಚರಣೆ ಮಾಡ್ತೀವಿ ಅನ್ನೋ ಒಂದು ಪರಿಕಲ್ಪನೆಯೂ ಇದರಲ್ಲಿ ಬಂದಿದೆ. ಒಟ್ಟಾರೆ ಅದರ ಜೊತೆಗೆ ಈ ವನ್ಯಜೀವಿ ಸಂರಕ್ಷಣೆ ಜೊತೆಗೆ ಪರಿಸರ ಕಾಳಜಿ ಇರುವ ಒಂದು ಸಾಮಾಜಿಕ ಬದ್ಧತೆ ಚಿತ್ರ ಕೂಡ ಇದು ಹೌದು. ಆ ನಿಟ್ಟಿನಲ್ಲಿ ಇದರಲ್ಲಿ ನಮಗೆ ನಟನೆ ಬಗ್ಗೆ ಅನುಭವ ಇಲ್ಲ, ದೊಡ್ಡವ್ರ ಜೊತೆ ಮತ್ತು ಇವರು ಕೂಡ ರವಿಚಂದ್ರನ್ ಸರ್ ಅಂತವ್ರ ಜೊತೆಗೆ ಪಳಗದವರು.
ತುಂಬ ಯಶಸ್ವಿ ನಿರ್ದೇಶಕರ ಜೊತೆ ನಟರ ಜೊತೆ ತುಂಬ ಪಳಗಿದ್ದಾರೆ. ನಾವು ಅವ್ರ ಸಹೋದರನ ಇದ್ರೆ ನಮಗೂ ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ, ನಾವು ಒಂಚೂರು ಪಾರ ಏನೋ ಗೊತ್ತಿದೆ ಮಾಡಿ ತುಂಬ ಪಾತ್ರದ ಬಗ್ಗೆ ತುಂಬ ತೃಪ್ತಿ ಇದೆ ನನಗೆ. ನಮ್ಮ ಏನು ನನ್ನ ಆದರ್ಶ ಸಿದ್ಧಾಂತದ ಥರ ಏನಿದೆಯೋ ಅದನ್ನೇ ನಮಗೆ ಪಾತ್ರದಲ್ಲಿ ಕೊಟ್ಟಿದ್ದಾರೆ. ಆ ಪಾತ್ರ ಕೊಟ್ಟಿದ್ದಕ್ಕೆ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಗೆ ಅದೇ ಈ 80ರ ದಶಕದಲ್ಲಿ ಮಕ್ಕಳ ಅಥವಾ ಗುರುಗಳಿಗೆ ಏನು ಗೌರವ ಕೊಡ್ತಿದ್ವಿ ಆ ಥರ ನಮ್ಮ ಟೋಟಲಿ ಮಲೆನಾಡಿನ ಸೊಗಡನ್ನು ಅನಾವರಣಗೊಳಿಸುವ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲದೂ ಎಲ್ಲ ಥರದಲ್ಲೂ ಇಷ್ಟ ಆಗ್ತದೆ, ಯಾಕಂದರೆ ಕುಟುಂಬ ಸಮೇತ ನೋಡಬಹುದಾದ ಒಂದು ಚಿತ್ರ ಇದು. ಹಾಡುಗಳು ಅಷ್ಟೇ, ತುಂಬ ಸಾಹಿತ್ಯ ತುಂಬ ಸೊಗಸಾಗಿ ಬರೆದಿದ್ದಾರೆ, ಇವರೇ ಬರೆದಿರೋದು. ಒಟ್ಟಾರೆ ಎಲ್ಲರಿಗೂ ಖುಷಿ ಕೊಡುವಂಥದ್ದು. ನಿಮ್ಮ ಪ್ರೋತ್ಸಾಹ ಕೂಡ ಅತ್ಯಗತ್ಯ. ನಿಮ್ಮೆಲ್ಲರ ನಿರೀಕ್ಷೆಯಲ್ಲಿ 28ಕ್ಕೆ ತೆರೆ ಮೇಲೆ ಬರ್ತಾ ಇದೆ. ನಾನು ಒಬ್ಬ ಗಾರ್ಡ್ ಗೋಪಾಲ್ ಅನ್ನೋ ಒಬ್ಬ ಪ್ರಾಮಾಣಿಕ ಫಾರೆಸ್ಟ್ ಸಿಬ್ಬಂದಿ. ಪ್ರಾಮಾಣಿಕ ಹೌದಾ? ಆ ಪಾತ್ರನ ನಿರ್ವಹಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್. ನಿಮ್ದೆಲ್ಲ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟ. ಓಕೆ ಸರ್, ಥ್ಯಾಂಕ್ ಯು. ಸಮೃದ್ಧಿ, ಇದು ನಿಮ್ಮ ಎಷ್ಟನೇ ಫಿಲ್ಮು? ಫಸ್ಟ್ ಮೂವಿ. ಹೇಗೆ ಅನಿಸ್ತು ಆಕ್ಟ್ ಮಾಡಿ? ಫುಲ್ ಖುಷಿ ಆಯ್ತು. ಫುಲ್ ಖುಷಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ನಾನು ಸರ್ ಹತ್ರ ಆಡಿಷನ್ ಹೋದಾಗ ನಮ್ಮದು ಮಲ್ನಾಡ್ ಸ್ಲ್ಯಾಂಗ್ ಅವ್ರಿಗೆ ಇಷ್ಟ ಆಗಿ ಅವ್ರ ಕಾನ್ಫಿಡೆನ್ಸ್ ತುಂಬಿ ನೀನು ಮಾಡ್ತೀಯ ಅಂತ. ಓಕೆ, ಸರ್ ತುಂಬ ಸಪೋರ್ಟ್ ಮಾಡಿದ್ರು, ಮಾಡಿದ್ದು. ಓಕೆ, ಇವಾಗ ಸ್ಕೂಲ್ ಲವ್ ಸ್ಟೋರೀಸ್ ಅಂತಂದ್ರೆ ಅದು ನಮ್ಮ ಲೈಫಲ್ಲೇ ಬೆಸ್ಟ್ ಲವ್ ಸ್ಟೋರೀಸ್. ಸೊ ಇಲ್ಲಿ ನಿಮಗೆ ಹೇಗೆ ಲವ್ ಆಗುತ್ತೆ? ಸ್ಕೂಲಲ್ಲೇ ಲವ್ ಆಗುತ್ತೆ ಅಥವಾ ಏನು? ಸ್ವಲ್ಪ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೋದಾ? ನನ್ನ ಪಾತ್ರದ ಹೆಸರು ಸಹನಾ ಅಂತ. ಓಕೆ. ನಾನು ಕಾಲೇಜಿಗೆ ಹೋಗೋ ಹುಡುಗಿ. ಹಂಗೆ ಹೋಗ್ತಾ ಬರ್ತಾ ಸೈಕಲ್ ಶಾಪ್ ಹುಡ್ಗಂಗೆ ಲೈನ್ ಹೊಡೆದು ಇಷ್ಟಪಡೋದು. ಇವಾಗಾದ್ರೆ ಫೋನು ಮೆಸೇಜ್ ಕನೆಕ್ಟ್ ಆಗ್ಬೋದು. ಬಟ್ ಆಗಿನ ಕಾಲ ಅಂದ್ರೆ ತೋಟದ ಮಧ್ಯೆ ಹೋಗಿ ಕದ್ದು ಮೀಟ್ ಮಾಡೋದು, ಊರಿನ ಜನ ನೋಡೋದು, ಅದನ್ನ ಅವ್ರವರೇ ಮಾತಾಡ್ಕೊಳ್ಳೋದು ಕಷ್ಟ ಇತ್ತು. ಆ ಥರ ಕ್ಯೂಟ್ ಆಗಿ ಒಂದು ಲವ್ ಮೂಮೆಂಟ್ಗಳು ನಿಮಗೆ ಸೈಕಲ್ ಶಾಪ್ ಹುಡುಗನ ಮೇಲೆ ಹೇಗೆ ಲವ್ ಆಗುತ್ತೆ ಅಂತ ಅದು ಫಿಲ್ಮಲ್ಲೇ ನೋಡ್ಬೇಕಾ? ಫಿಲ್ಮಲ್ಲೇ ನೋಡ್ಬೇಕು ಅದನ್ನ. ಹಂಗೆ ಒಂದು ಇನ್ಸಿಡೆಂಟ್ ಆಗಿ ಬ್ರೇಕಪ್ ಆಗುತ್ತೆ. ಪ್ಯಾಥೋ ಸಾಂಗ್ ನಮ್ಮ ಮೊನ್ನೆ ತಾನೇ ಒಂದು ರಿಲೀಸ್ ಆಗಿದೆ ಸಾಂಗ್. ನಮ್ಮ ಮನೆಯಲ್ಲಿ ಒಬ್ರು ಇಬ್ರು ಮಕ್ಳಿದ್ರೇನೆ ನಮಗೆ ಅಷ್ಟೊಂದು ತಲೆಹರಟೆ ಮಾಡ್ತಿರ್ತಾರೆ, ನೋಡ್ಕೊಳಕ್ ಆಗಲ್ಲ. ಆದ್ರೆ ನೀವು 40 ಜನ ಮಕ್ಳನ್ನ ಕೂಡ್ಕೊಂಡು ಹೇಗ್ ಸಂಭಾಳಿಸಿದ್ರಿ ಸರ್? ಅದೇ 40 + 40 ಪೇರೆಂಟ್ಸ್ ಸರಿ. ಓಕೆ, 80 ಮಕ್ಕಳು. ಓಕೆ, 80 ಮಕ್ಕಳು ಸಂಭಾಳಿಸಿದ್ವಿ ಅಂದ್ರೆ ನಾವೊಂಥರ ಏನೋ ಒಂದು ಪವರ್ ಇದೆ ಅಂತ. ಅಂದ್ರೆ ಇದಕ್ ಮೊದಲು ನಾನು ಅಶೋಕ್ ಕಶ್ಯಪ್ ಅವ್ರದ್ದು ಜಿಂಬಾ ಅಂತ ಜಿ ಬಿಗಿನಿಂಗ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್. ಅವಾಗ ಚಿಕ್ಕ 3.5 ವರ್ಷದ ಮಕ್ಕಳನ್ನೆಲ್ಲ ಹ್ಯಾಂಡಲ್ ಮಾಡ್ತೀವಿ. 3.5 ವರ್ಷದ ಮಕ್ಕಳು? ಹೌದೌದು. ಸೋಪರ್ಣಿಕಾ ಪೇಷನ್ಸ್ ಇದೆ ಸರ್. ಆ ಟೈಮಲ್ಲೇ ಗೊತ್ತಿತ್ತು. ಈಗ ಈಸಿ ಆಯ್ತು. ಈಗಂದ್ರೆ ಈಗಿನ್ನ ಹುಡುಗರಿಗೆಲ್ಲ ಇವ್ರಿಗೆ ಏನಂದ್ರೆ ಇವರಲ್ಲ ಎಲ್ಲ ಆಕ್ಟಿಂಗ್ ಸ್ಕಿಲ್ ಎಲ್ಲ ಇರುತ್ತೆ. ಅದನ್ನ ನಮ್ಮ ಸಿನಿಮಾ ಗ್ರಾಮರಿಗೆ ತರ್ಬೇಕು. ಅದೊಂದು ಮಾಡಿದೆ. ಆಮೇಲೆ ನನಗೆ ಗೊತ್ತಿತ್ತು ಅವ್ರನ್ನ ಹೆಂಗೆ ಆಟ ಆಡಿಸಿ ಕ್ಯಾರೆಕ್ಟರ್ ತರಬೇಕು ಅಂತ. ಅದೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಅವ್ರವ್ರನ್ನೇ ಮಾತಾಡಕ್ ಬಿಟ್ಟು ಅವ್ರು ಮಾತಾಡೋದನ್ನ ಅಬ್ಸರ್ವ್ ಮಾಡಿ ಇವನ್ ಹೆಂಗ್ ಮಾತಾಡ್ತಾನೆ ಅಂತ ನೋಡಿ ಅದೇ ತರ ಡೈಲಾಗ್ ಬರೋದು. ಮೇಡಮ್ 2 months ಲಿಟ್ರಲಿ ನಾವು ತೀರ್ಥಹಳ್ಳಿಲಿ ನಾನು ನನ್ನ ಹೆಂಡತಿ ಅಲ್ಲೇ ಇದ್ದು ಮಧ್ಯಾಹ್ನ ತನಕ ಮಕ್ಕಳಿಗೆಲ್ಲ ವರ್ಕ್ಶಾಪ್ಸ್. ಆ ವರ್ಕ್ಶಾಪ್ಸ್ ಅಂದ್ರೆ ಆ ಸಿನಿಮಾ ಡೈಲಾಗ್ಗಳೇ ಅಲ್ಲ, ಸುಮ್ಮನೆ ಡೈಲಾಗ್ ಬರ್ದು ಕೊಡೋದು. ಅವ್ರು ಮಾತಾಡೋ ವೇ, ಅವ್ರ ರಿಯಾಕ್ಷನ್ಸ್ ಮೇಲೆ ಕ್ಯಾರೆಕ್ಟರ್ಗಳಿಗೆ ಬರೆಯೋದು. ಇಲ್ಲಿ ಇವ್ರು ಈ ಕ್ಯಾರೆಕ್ಟರ್ ಹಂಗ್ ಮಾಡಿದ್ರಿಂದ ಅವ್ರಿಗೂ ಈಸಿ, ಸಿನಿಮಾ ನಿಮ್ಗೆ ನ್ಯಾಚುರಲ್ ಆಗಿ ಬಂದ್ಬರುತ್ತೆ. ಆಮೇಲೆ ಒಳ್ಳೊಳ್ಳೆ ಪ್ರತಿಭೆಗಳು ನನ್ನ ಹತ್ರ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಯಾರೋ ಸಿನಿಮಾ ನೋಡಿಲ್ಲ, ನಾನ್ ಮೊನ್ನೆ ನೋಡ್ಬಿಟ್ಟು ನಾನೇ ಥ್ರಿಲ್ ಆಗ್ಬಿಟ್ಟೆ, ನಾವೇ ಮಾಡಿದ್ದೆ ಇದು. ಈಗ ಒಂದೊಂದು ಸಿನಿಮಾ ನಾವು ಮಾಡಿದಾಗ ಗೊತ್ತಿರುತ್ತೆ ಇದು ಏನಾಗುತ್ತೆ ಏನೋ, ನಮ್ಗೊಂದು ಅಂದಾಜ್ ಇರುತ್ತೆ. ಇದು 200% ಕಾನ್ಫಿಡೆಂಟ್. ಬಟ್ ಏನಂದ್ರೆ ಪ್ರಚಾರ ಆಗ್ಬೇಕು, ಅದು ತಲುಪಬೇಕು ಸಿನಿಮಾ. ಅದೊಂದು ಆಗ್ಬಿಟ್ರೆ ಬಂದವ್ರಿಗೆ ಹಬ್ಬ. ಸರ್, ಮಕ್ಕಳು ಆಯ್ಕೆನ ಹೇಗ್ ಮಾಡ್ಕೊಂಡ್ರೆ? ಆಡಿಷನ್ಸ್ ಮಾಡಿದ್ರ? ಹೇಗ್ ಸೆಲೆಕ್ಟ್ ಆದ್ರೆ? ಯಾಕಂದ್ರೆ ಭಾಷೆ ಬಹಳ ಮುಖ್ಯ ಆಗುತ್ತೆ ಒಂದು ಸಿನಿಮಾಕ್ಕೆ. ಅದು ಮಲ್ನಾಡ್ ಭಾಷೆ ಅಂತಂದ್ರೆ ಅದು ಆಸ್ ಇಟ್ ಈಸ್ ಬಂದ್ರೇನೆ ಜನ ಒಪ್ಕೊಳ್ಳೋದು ಅದನ್ನ. ಸೊ ಹೇಗೆ ಮಕ್ಕಳನ್ನ ಸೆಲೆಕ್ಷನ್ ಮಾಡ್ಕೊಂಡು? ಇಲ್ಲಿ ಬೆಂಗಳೂರಲ್ಲಿ ಒಂದು ಆಡಿಷನ್ ಮಾಡಿದ್ವಿ. 100-200 ಮಕ್ಕಳು ಬಂದಿದ್ರು ಪಾಪ, ಎಲ್ಲ ಟ್ಯಾಲೆಂಟೆಡ್. ನಮ್ಗೆ ಏನಂದ್ರೆ ಯಾರಾದ್ರೂ ನನಗೆ ಪರ್ಸನಲಿ ಅವ್ರೇನಾದ್ರು ಒಳ್ಳೆ ಆಕ್ಟಿವಿಟಿ ಇದಾರೆ ಅಂದ್ರೆ ಅವ್ರ ಮೇಲೆ ಅವ್ರಿಗೆ ಮಾಡಿಸ್ಬೇಕು ಅಂತ ಇರುತ್ತೆ. ಬೆಂಗಳೂರಲ್ಲಿ ಹಂಗಾಗ್ಬಿಡ್ತು, ಸ್ಲ್ಯಾಂಗ್ ಬಂದಿಲ್ಲ ಪಾಪ. ಆಮೇಲೆ ನಾನು ನನ್ನ ವೈಫ್ ಡಿಸ್ಕಸ್ ಮಾಡಿದ್ವಿ, ಇಲ್ಲ ತೀರ್ಥಹಳ್ಳಿಲಿ ಆಡಿಷನ್ ಮಾಡೋಣ. ಅಲ್ಲ, ತೀರ್ಥಹಳ್ಳಿಲಿ ಯಾವಾಗ ನೋಡಿದ್ರು ಅಡಕೆ ಕೊಯ್ಲು, ಗದ್ದೆ ಕೊಯ್ಲು, ಬ್ಯುಸಿ. ಯಾರು ಬರ್ತಾರೆ ಮಕ್ಳು ನೋಡ್ಕೊಂಡ್, ಯಾರು ತೋಟಕ್ಕೆ ಹೋಗ್ಬೇಕು ಅಂತಾರೆ, ಯಾರು ಬರ್ತಾರೆ ಆಡಿಷನ್ಗೆ ಅಂತ. ಇಲ್ಲ ಒಂದು ಟ್ರೈ ಮಾಡೋಣ. ಅವಾಗ ವಾಗ್ದೇವಿ ಸ್ಕೂಲ್ ಅವ್ರ ಪಾಪ ಸಪೋರ್ಟ್ ಮಾಡಿದ್ರು, ಒಂದು ಆಡಿಷನ್ ಮಾಡಿದ್ವಿ.
ಒಂದು ಲೈನ್ ಇಟ್ಕೊಂಡು ಅದೇ ಆಡಿಷನ್ ಮಾಡಿದ್ವಿ. ಆಡಿಷನಲ್ಲಿ ಒಂದು 150 ಮಕ್ಕಳು ಬಂದ್ರು. ಅದರಲ್ಲಿ ಒಂದು 50 ಮಕ್ಕಳು ಫಿಲ್ಟರ್ ಮಾಡಿ ಅದ್ರಲ್ಲಿ ಮೇಜರ್ ಒಂದು 12 ಮಕ್ಕಳು ಬರ್ತಾರೆ. ಅಲ್ಲೂ ನಮಗೆ ಬೇಜಾರ ಏನಂದ್ರೆ 50 ಮಕ್ಳು ಇರ್ತಾರೆ, ಎಲ್ಲರೂ ಆರ್ಟಿಸ್ಟ್ ಆಗ್ಬೇಕಂತ ಬಂದಿರ್ತಾರೆ. 50 ಜನಕ್ಕೆ ಡೈಲಾಗ್ ಕೊಡೋಕ್ಕಾಗಲ್ಲ, ಹೌದು. ಕತೆ ಹಂಗಿರಲ್ಲ. ಅಲ್ಲಿ ಯಾರನ್ನಾರು ಒಂದು ಫ್ರೆಂಡ್ ಬಿಟ್ವಿ ಅಂದರೆ ಪೇರೆಂಟ್ಸಿಗೆ ಬೇಜಾರು. ಇದೆಲ್ಲ ಅವ್ರಿಗೆ ಅರ್ಥ ಮಾಡಿಸಿ, ಇನ್ನೂ ಕೆಲವ್ರಿಗೆ ಅರ್ಥ ಆಗಿಲ್ಲ. ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಓ ಸಿನಿಮಾ ಹಿಂಗ, ಓಕೆ ಓಕೆ. ಎಷ್ಟೋ ಜನ ಮುಂದೆ ನಿಲ್ಸಿದ್ರೆ ಹಿಂದೆ ಇದ್ರೆ ಮಗುನ ಅವ್ರು ಸನ್ನೆ ಮಾಡೋದು, ಐ ಮುಂದೆ ಬಾ, ಕಾಣಲ್ಲ ನಿನ್ಗೆ, ಏನ್ ಅದು ಗೊತ್ತಾಗಲ್ವಾ ಅಂತ. ಅವ್ರು ಸಿನಿಮಾದಲ್ಲಿ ಎಲ್ಲಿ ನಿಂತರು ಕಾಣ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸರ್ ಇದನ್ನೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ವಿ ಸರ್? ಅಂದ್ರೆ ಮೇಡಮ್ ಒಂದು ಕಷ್ಟ ಆಯ್ತಾ ಏನಾದ್ರು? ಚಾಲೆಂಜ್ ಓಕೆ. ಅಂದ್ರೆ ಖುಷಿ ಇದೆ ಮಾಡಿದ್ರೆ. ಈಗ ನಾರ್ಮಲ್ ಪ್ರೊಫೆಷನಲ್ ಆರ್ಟಿಸ್ಟ್ ಇಟ್ಕೊಂಡ್ರೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಕಂಟಿನ್ಯೂಟಿ ಕಾಸ್ಟ್ಯೂಮ್ ಬರುತ್ತೆ, ಟೈಮಿಂಗ್ಸ್ ಬರ್ತಾರೆ, ಪಿಕಪ್ ಡ್ರಾಪ್. ಹೌದು. ಇವ್ರಿಗೆ ಏನೂ ಗೊತ್ತಿಲ್ಲ. 10 ಗಂಟೆಗೆ ಬಾ, 11 ಗಂಟೆ ಯಾಕೆ ಅಪ್ಪ ಒಂಚೂರು ಪೇಟೆಗೆ ಹೋಗ್ಬೇಕಿತ್ತು, ಅದ್ ಬಿಟ್ಟು ಎಲ್ಲ ಮುಗಿಸಿ ಕರ್ಕೊಬತ್ತು. ಅಂದ್ರೆ ಚಾಲೆಂಜ್ ಅನ್ನೋದಕ್ಕಿಂತ ಮೇಡಮ್ ಇಂಥದ್ದು ಮಾಡಕ್ ಇನ್ನೊಂದ್ಸರಿ ಆಗುತ್ತೋ ಆಗಲ್ಲ ಗೊತ್ತಿಲ್ಲ. ಅದೊಂದು ಪೇಷನ್ಸು ದೇವ್ರ ಅವಾಗ ಕೊಟ್ಟ. ಆಮೇಲೆ ಒಂದು ಕನಸು ಅಂತ ನಿಮ್ಗಿದ್ರೆ ಅದನ್ನ ಸಾಕಾರಗೊಳ್ಸಕ್ ನೀವು ಆ ನಿಟ್ಟಲ್ಲಿ ಕೆಲಸ ಮಾಡೇ. ಸರ್ ಈಗ ಹಿರಿಯ ಕಲಾವಿದರು ಕೂಡ ಸಿನಿಮಾದಲ್ಲಿದ್ರೆ ಪಾತ್ರಗಳ ಆಯ್ಕೆನ ನೀವೇ ಮಾಡ್ಕೊಂಡ್ರ ಅಥವಾ ಹೀಗೆ? ಹೌದೌದು, ಕಂಪ್ಲೀಟ್ಲಿ ನಂದು ಇಮ್ಯಾಜಿನೇಷನ್, ನನ್ನ ರೈಟಿಂಗು, ನನ್ನ ತಲೆಯಲ್ಲಿ ಏನಿತ್ತು ಅದೇ ಬಂದಿದೆ. ಇವಾಗ ಸಾಂಗ್ಸು ಅಷ್ಟೇ, ಏನು ಅನ್ಕೊಂಡಿದ್ವಿ. ಈ ಕ್ಯಾರೆಕ್ಟರ್ಗಳು ಈ ಬಾಲಾಜಿ ಮನೋಹರ್ ಸರ್ ಇವರೆಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಹಂಗೆ ಕರ್ಕೊಂಡೋಗಿದ್ದು ಬಿಕಾಸ್ ಆಫ್ ಪ್ರೊಡ್ಯೂಸರ್ಸ್. ನೋಡಿ, ಒಂದು ಪ್ರೊಡ್ಯೂಸರ್ಸ್ ಅಂದ್ರೆ ಎಷ್ಟು ಮುಖ್ಯ ಅಂದರೆ ಒಂದು ದೇವರಿದ್ದಂಗೆ, ನಿರ್ದೇಶಕರಿಗೆ ದೇವರಿದ್ದಂಗೆ. ಅವರಿಗೆ ಎಲ್ಲರಿಗೂ ನಂಬಿಕೆ, ಪ್ರೊಡ್ಯೂಸರ್ಗಳಿಗೆ ಎಲ್ಲರೂ ನಂಬಿಕೆ. ಏನೋ ಮಾಡ್ತೀರಿ ಬಿಡ್ರಿ, ಮಾಡ್ರಿ ಅಂತ ನಾನು ಹೇಳೋದು. ಸರ್ ಈ ಪಾತ್ರಕ್ಕೆ ಇವ್ರು ಬಂದರೆ ಚೆನ್ನಾಗಿರುತ್ತೆ, ಹೌದಾ ಮಾಡ್ರಿ ಅಂತ. ಆ ಥರ ಮಾಡಿದಾಗ ನಾನು ಬರೀ ಊರವ್ರನ್ನ ಇಟ್ಕೊಂಡು ಮಾಡಬೇಕು, ದುಡ್ಡಿಲ್ಲ ಅಂದರೆ ಏನು ಮಾಡಬೇಕು, ಇವ್ರನ್ನೇ ಮಾಡಬೇಕು. ಬಟ್ ಆ ಕ್ಯಾರೆಕ್ಟರ್ಗಳಿಗೆ ಆ ಕ್ಯಾರೆಕ್ಟರ್ ಬೇಕು. ಆವಾಗ ಒಂದೊಂದೇ ಅವ್ರಿಗೆ ಹೇಳಿದಾಗ ಅವ್ರು ಅರ್ಥ ಮಾಡಿಕೊಂಡು ಆ ಸಿನಿಮಾ ಪ್ರೀತಿ ಅವರಲ್ಲೂ ಇತ್ತೇನೋ ಮಾಡಿ ಅಂದರು. ಅವ್ರಿಗೆ ಗೊತ್ತಿಲ್ದಿದ್ದಂಗೆ ನಾನು ಬ್ಯಾಲೆನ್ಸ್ ಮಾಡಿ ಅಮೌಂಟಲ್ಲಿ ಅಲ್ಲೇನೋ ಖರ್ಚಾಗೋದನ್ನ ಕಡಿಮೆ ಮಾಡಿ ಇಲ್ಲೊಂದು ಆರ್ಟಿಸ್ಟಿಗೆ ಅದನ್ನ ಜೋಡಿಸಿ ಆ ಆರ್ಟಿಸ್ಟ್ನ ಕರ್ಕೋಬೋದು. ಬಾಲಾಜಿ ಸರು ಒಂದು ಟ್ರಾವೆಲಲ್ಲಿ ಹುಬ್ಬಳ್ಳಿಗೆ ಬಂದವರು ಆ ಟೀಮ್ ನೋಡಿ ಖುಷಿಯಾಗಿ ಇವ್ರ ಥರ ಎಲ್ಲ ವರ್ಕ್ ಮಾಡಬೇಕು ಅಂದಿದ್ರಂತೆ. ಅದು ಕಿರಣ್ ನಾಯ್ಕ್ ನಮ್ಗೆ ಹೇಳಿದ್ರು, ನಾವು ಬಿಡ್ತೀವ ಕಾಯ್ತಾ ಇದ್ವಿ. ಟಕ್ ಅಂತ ಅವ್ರನ್ನ ಕನೆಕ್ಟ್ ಮಾಡಿ ಕತೆ ಹೇಳಿ, ಸಂಭಾವನೆ ಅವ್ರದ್ದೆಲ್ಲ ಹೆವಿ ಇತ್ತು, ಅದನ್ನ ಒಂದು ಅರ್ಧಕ್ಕೆ ಕಟ್ ಆಫ್ ಮಾಡ್ಕೊಂಡು ಪಾಪ ಬಂದು ಪ್ರೀತಿಯಿಂದ ಮಾಡಿಕೊಟ್ಟಿದ್ರು. ನಾಯಕರು ಅಷ್ಟೇ, ನಟನ ಪ್ರಶಾಂತ್ ಅಷ್ಟೇ, ಎಲ್ಲ ಸೂಪರಾಗಿ ನಮ್ಗೆ ಕೋಆಪ್ರೇಟ್ ಮಾಡ್ಯಾರೆ. ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಏನೇನು ಬಂತು ಕೂಡ್ ಬರುತ್ತೆ ಅದೆಲ್ಲ ಬಂತು. ಓಕೆ ಸರ್, ಇವಾಗ ಸಿನಿಮಾ ಹೆಸರು ಪಾಠಶಾಲಾ, ಬಟ್ ಸಿನಿಮಾ ಮಕ್ಕಳ ಸಿನಿಮಾ ಆಗಿದೆ. ನಂತರದಲ್ಲಿ ಒಂದು ಸೋಷಿಯಲ್ ಮೆಸೇಜ್ನು ಕೂಡ ಹೇಳ್ತಾ ಇದೆ. ಈ ಪಾಠಶಾಲಾಗೂ ಈ ಕಂಟೆಂಟ್ಗೂ ಏನು ಸಂಬಂಧ? ಅದೇ, ಈಗ ಪಾಠಶಾಲೆ ಅಂದ್ರೆ ಒಂದು ಸ್ಕೂಲ್ ಅಂತ ಆಗುತ್ತೆ. ಪಾಠಶಾಲಾ ಅಂದ್ರೆ ನಾನು ಅನ್ಕೊಳ್ಳೋದು, ನೀವು ಪಾಠ ಎನಿ ಟೈಮ್ ಕಲಿತೀರಿ, ಪ್ರತಿದಿನ. ಅದಕ್ಕೆ ಲಿಮಿಟ್ಸ್ ಇಲ್ಲ. ಸಿಲೆಬಸ್ ಪಾಠ ಬಿಡಿ, ಜೀವನದ ಪಾಠ. ಸೊ ನಾನೇನು ಹೇಳಕ್ ಹೊರಟಿದ್ದೀನಿ, ಸಿಲೆಬಸ್ ಓದ್ತಾ ನೀವು ಹೆಂಗಿದ್ರಿ, ಆಮೇಲೆ ಚೇಂಜ್ ಆಗೋದಿರಲ್ಲ, ಆಮೇಲೂ ಪಾಠ ಕಲಿತಾನೆ ಇದ್ರಿ, ಸಾಯೋ ತನಕ ಕಲಿತಾನೆ ಇರ್ತೀರಿ. ಅದ್ರದ್ದು ಆ ವಿಚಾರಗಳನ್ನ, ಅಂದ್ರೆ ಇಲ್ಲಿ ಪೆನ್ನು ಗನ್ನು, ಪೆನ್ ಇಟ್ಕೊಂಡವನು ಗನ್ ವಿಷಯಕ್ಕೆ ಯಾಕೆ ಹೋಗ್ತಾನೆ, ಹೌದು, ಅದು ಕತೆ ಆಯ್ತಾ. ಅದು ನಿಮ್ಗೆ ಇದು ಸೀರಿಯಸ್ ಮ್ಯಾಟ್ರ್ ಅಲ್ಲ. ಏನೋ ಸಮ ಕೊರಿತೀವಿ ಅದೇನೋ ಇಲ್ಲ. ಫನ್ನು ನಿಮ್ಗೊಂದು ಏನಂತಾರೆ, ಒಂದು ದೃಶ್ಯ ಕಾವ್ಯ, ಮಲೆನಾಡ್ದು ಎಲ್ಲ ಒರಿಜಿನಾಲಿಟಿ, ಹೆಂಗ್ ನಡೆಯುತ್ತೆ ಮನೆ, ಮಕ್ಳು ಹೆಂಗಿರ್ತಾರೆ, ಎಲ್ಲ ಕಾಮಿಕಾಗೇ ಇರುತ್ತೆ. ಸೀರಿಯಸ್ ಮ್ಯಾಟರ್ಗಳು ಮಕ್ಕಳಿಗೆ ಹೋಗುತ್ತೆ. ಇಷ್ಟು ಎಂಜಾಯ್ ಮಾಡ್ತಾರ ಊರಲ್ಲೆಲ್ಲ, ಇಷ್ಟು ಫ್ರೀ ಆಗಿರ್ಬೋದು. ಬೆಂಗಳೂರು ಮಕ್ಕಳಿಗೆಲ್ಲ ಗೊತ್ತಿರೋದಿಲ್ಲ ಅಷ್ಟೇ ಅಲ್ವಾ. ನಂದು ಆಸೆ ಏನು ಅಂದ್ರೆ, ಎಲ್ಲಾ ಮಕ್ಕಳಿಗೂ ಆ ಸ್ಕೂಲ್ ಲೈಫ್ನ ಎಂಜಾಯ್ ಮಾಡಿ, ಓದೋದ ಮೇಲೆ ಒಂದು ಎಂಜಾಯ್ಮೆಂಟ್ ಇರುತ್ತೆ. ಅದು ಅಪ್ಪ ಅಮ್ಮನ ಜೊತೆ ಮಾಡೋ ಎಂಗೇಜ್ಮೆಂಟು, ಫ್ರೆಂಡ್ಸು, ಊರು, ಅದನ್ನ ಹೇಳಕ್ ಹೊರಟಿದ್ದೀವಿ. ಸರ್, ಮಕ್ಕಳು ಸಿನಿಮಾ ಅಂತಂದ್ರೆ ತಟ್ಟಂತ ನಮ್ಮ ತಲೆಗೆ ಬರೋದು ಪುಟಾಣಿ ಏಜೆಂಟ್ 1, 2, 3, ಮತ್ತೆ ರೀಸೆಂಟ್ ಸಿನಿಮಾ ಗುರು ಶಿಷ್ಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸೊ ಅದೇ ಜನರಿಗೆ ಇದು ಹೋಗುತ್ತಾ ಪಾಠಶಾಲಾ ಸಿನಿಮಾ? ರಿಷಬ್ ಶೆಟ್ರು ಒಂದು ಇನ್ಸ್ಪಿರೇಷನ್. ನಮ್ಗೊಂದು ಈಗ 100 ಜನ ನೀವು ಟ್ಯಾಲೆಂಟೆಡ್ ಅಂದ್ರೆ ಒಂದು 10 ಜನದಲ್ಲಿ ಒಂದೇ ತರ ಥಾಟ್ಸ್ ಬರಲ್ಲ ಅಂತೇನೆ. ಬಟ್ ನಮ್ಗೆ ಅವ್ರದ್ದು ಬಂದ್ಮೇಲೆ ನಮ್ಮ ಹತ್ರ ಯಾವ್ದೋ ಒಂದು ಥಾಟ್ ಇರುತ್ತೆ, ಅದು ಸಿಗಿರುತ್ತೆ. ಆ ತರ ಆಗಿದ್ದು. ಇದು ಮಕ್ಕಳು ಸಿನಿಮಾ ಅಂತ ಸೇರುತ್ತೋ ಜನರಲ್ಲಿಗೆ ಬರುತ್ತೋ ಗೊತ್ತಿಲ್ಲ. ಸರ್ಟಿಫೈಡ್ ಅಂತೂ ಜನರಲ್, ಮಕ್ಕಳು ಸಿನಿಮಾ ಅಂತ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಅಷ್ಟು ವಿಚಾರಗಳಿದೆ. ಆಮೇಲೆ ಕಮರ್ಷಿಯಲ್ ಆಗೇ ಟಚ್ ಮಾಡಿದೆ. ಅದೇ ನೀವು ಪ್ರಾದೇಶಿಕ ಮ್ಯಾಟ್ರು ಅಥೆಂಟಿಕ್ ಆಗಿ ಹೇಳಬೇಕು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ನಿಮ್ಗೆ ಸಿನಿಮಾ ಫನ್ನು. ಕಮರ್ಷಿಯಲ್ ಸಿನಿಮಾ ಆದ್ರೂ ಅನ್ಕೊಳ್ಳಿ, ಮಕ್ಕಳಾದ್ರೂ ಅನ್ಕೊಳ್ಳಿ, ಏನಾರು
ನನಗೇನೋ ಸಿನಿಮಾ ನೋಡಿ ಖುಷಿ ಆಗ್ಬೇಕು ಆಡಿಯನ್ಸ್, ಅವ್ರಿಗೇನೋ ಒಂದು ತಿಳ್ಕೊಂಡು ಹೋಗೋದು, ಅದಾಗುತ್ತೆ. ಸರ್ ಹೀರೋಯಿನ್ ಆಯ್ಕೆ ಹೇಗಾಯ್ತು? ಹೀರೋಯಿನ್ನು ಅದೇ ಏನಂದ್ರೆ ಈಗ ಮಲೆನಾಡು ಅಂತ ತಕ್ಷಣ ತುಂಬಾ ಬ್ಯೂಟಿಫುಲ್ ಹುಡುಗಿರ್ನ ಹುಡುಕಿದ್ರೆ ಈ ಅದೊಂಥರ ಆಗುತ್ತೆ. ಆಮೇಲೆ ತುಂಬಾ ಚೆನ್ನಾಗಿಲ್ದಿದ್ದವ್ರು ಹುಡುಕಿದ್ರು ಪ್ರಾಬ್ಲಮ್ ಆಗುತ್ತೆ. ಇವಳು ಎಲ್ಲಾ ತರ ಕಾಣ್ಬಿಟ್ಲು, ಚೆನ್ನಾಗೂ ಕಾಣ್ಲು, ಒಂದೊಂದ್ಸರಿ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಸಮೃದ್ಧಿ ನೋಡಿ ಅಂದ್ರೆ ಅಂದ್ರೆ ಏನಾಗುತ್ತೆ, ಒಂದು ಪಾತ್ರ ಅಂತ ಹೋದಾಗ ಅಲ್ಲಿ ಹೀರೋಯಿನ್ ಅಂತ ಬರಲ್ಲ, ಆ ಪಾತ್ರಕ್ಕೆ ಯಾರು ಅಷ್ಟೇ ಸೆಲೆಕ್ಟ್ ಮಾಡಿದ್ದು. ಪಾಪ ಅವಳು ಬಿಗಿನಿಂಗ್ ಸ್ವಲ್ಪ ನರ್ವಸ್ನೆಸ್ ಇದ್ರು ಜೆಲ್ಲಾಗಿ ಆ ಪಾತ್ರದೊಳಗೆ ಹೋಗಿ ಕಾಸ್ಟ್ಯೂಮ್ ಎಲ್ಲ ತರಾವರಿ ಹೊಲಿಸ್ಕೊಂಡು ಎಲ್ಲ ಅವ್ರದ್ದೇ. ನಮ್ಮ ಸಿನಿಮಾ ಏನಂದ್ರೆ ಎಲ್ಲ ಅವ್ರವ್ರ ಕೆಲಸ ಅವ್ರವರೇ ಮಾಡಬೇಕು, ತುಂಬಾ ಚೆನ್ನಾಗಿ ಮಾಡ್ಕೊಂಡು ಇವತ್ತು ಆ ಸಾಂಗ್ ಅಲ್ಲಿ ಏನ್ ಕಾಣ್ತಾಳೆ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ, ಅಲ್ಲಿವರೆಗೆ ತಗೊಂಡ್ ಬಂದಿದೀವಿ. ಆಮೇಲೆ ಅವ್ರು ಏನಾರು ಅನ್ಕೊಳ್ಳಿ ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿಲ್ವಾ ಸರ್ ಅಂತಾಳ. ಓಕೆ, ನಿಮಗೆ ಫಸ್ಟ್ ಅಂದ್ರೆ ಆಕ್ಟಿಂಗ್ ಫಸ್ಟ್ ಅಲ್ವಾ, ಸೊ ಆಕ್ಟ್ ಮಾಡಿ ಹೇಗೆ ಅನಿಸ್ತು? ಖುಷಿ ಆಗುತ್ತೆ. ಅಂದ್ರೆ ಕಷ್ಟ ಅಂತ ಅನ್ನಿಸ್ತಾ? ಇಲ್ಲ, ಅಂದ್ರೆ ನಮ್ಮ ಮಲ್ನಾಡಿ ಮೂವಿ ನಮ್ಮದೇ ಸ್ಲ್ಯಾಂಗು ನಮ್ಮದೇ, ನಮಗೆ ಗೊತ್ತಲ್ಲ ಅಲ್ಲೇನೆ, ನಮ್ಗೇನು ಕಷ್ಟ ಅನಿಸುತ್ತೆ. ನಮ್ಮ ದಿನನಿತ್ಯ ಹೆಂಗಿರುತ್ತೆ ಹಂಗೇನೆ ಇತ್ತು, ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿ. ಸರ್, ಒಂದು ಸಿನಿಮಾಕ್ಕೆ ಪ್ರೊಡ್ಯೂಸರ್ನ ಅನ್ನದಾತರು ಅಂತಾರೆ, ಬಹಳ ಮುಖ್ಯ. ಸೊ ನೀವು ಹೇಗೆ ಪ್ರೊಡ್ಯೂಸರ್ನ ಹುಡುಕಿದ್ರಿ? ಅದೇ ಹೇಳಿದ್ರಲ್ಲ ಅವ್ರೆ ಮೇಡಮ್, ಇದು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ಪ್ರೊಡ್ಯೂಸರ್ ಬಂದಿರೋದು. ಸ್ಟಾರ್ಟ್ ಆದ್ಮೇಲೆ? ಹೌದೌದು. ನಮ್ದೇನಂದ್ರೆ ಸಿನಿಮಾ ಸ್ಟಾರ್ಟ್ ಮಾಡುತ್ತೆ, ನಮ್ದೆಲ್ಲ ಆ ಥರನೇ. ಅಂದ್ರೆ 2 ಥರ ಇರುತ್ತೆ. ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಮಾಡ್ಬೇಕು, ದುಡ್ಡಿದೆಯೋ ಬಿಟ್ಟಿದೆಯೋ ಅದು ನನಗೆ ಗೊತ್ತಿಲ್ಲ, ಸ್ಟಾರ್ಟ್ ಮಾಡ್ಬಿಡೋದು. ಸ್ಟಾರ್ಟ್ ಮಾಡಿದ್ವಿ, ನೀವು ಹೇಳಿದ್ ಆಡಿಷನ್ ಮಾಡಿದ್ವಿ. ಆಡಿಷನ್ ಮಾಡಿದ್ಮೇಲೆ ನೋಡೋದು ಎಲ್ಲರ ತಲೆನ, ಎಲ್ಲ ಪೇರೆಂಟ್ಸ್ನ, ಇದರಲ್ಲಿ ಯಾರು ದುಡ್ಡು ಹಾಕ್ತಾರ ಅಂದ್ರೆ ತಪ್ಪು ಅಂತಲ್ಲ, ವಿಚಾರ ಸಿನಿಮಾ ಮಾಡೋದು, ಅದಕ್ಕೆ ಆ ಪ್ರೀತಿ ಇರೋರು ಬೇಕು. ಆಮೇಲೆ ಇವ್ರ ಹತ್ರ ಒಂದು ವಿಚಾರ ಹಿಂಗ್ ಬಿಟ್ವಿ, ಸರ್ ಹಿಂಗಿದೆ, ಹಿಂಗ್ ಮಾಡೋಣ ಅಂತ. ಅಲ್ಲಿ ಏನಾಗಿತ್ತು, ನಂಗೆ ಬೆಂಗಳೂರಲ್ಲಿ ಒಂದು ಪ್ರೊಡ್ಯೂಸರ್ ಪ್ರಾಮಿಸ್ ಮಾಡಿದ್ರು. ಆದ್ರೆ ಅವ್ರೇನಾಯ್ತು, ತೀರ್ಥಹಳ್ಳಿ ಕಂಟೆಂಟು ಅಲ್ಲಿದೆ ಕಲ್ಚರು ಯಾರು ನೋಡ್ತಾರ್ರಿ, ಕಮರ್ಷಿಯಲ್ ಮಾಡಿ ಯಾವ್ದಾದ್ರು ಮಾಡೋಣ ಅಂದ್ರು. ನನ್ಗೆ ಇದು ಮಾಡ್ಬೇಕಂತ ಆಲ್ರೆಡಿ ಡಿಸೈಡ್ ಆಗಿತ್ತು. ಯಾಕೆ ನಮ್ಮೂರವ್ರು ನಮ್ಮ ಕೈ ಹಿಡಿಯಲ್ಲ, ನೋಡೋಣ ಅಂದ್ಬಿಟ್ಟು ಹೋಗಿದ್ದು. ಅದು ಸತ್ಯವಾಗ್ಲೂ ನಮ್ಮ ತೀರ್ಥಹಳ್ಳಿ ರಾಮೇಶ್ವರ, ಆಮೇಲೆ ನಮ್ಮ ತೀರ್ಥಹಳ್ಳಿಲಿ ನಮ್ಮ ಬಾಂಧವ್ಯನೋ ಅಥವಾ ಇವರೆಲ್ಲ ಸಿಕ್ಕಿದ್ದು ನಮ್ಮ ಪುಣ್ಯ ಮೇಡಮ್. ಇವತ್ತೇನು ಕಮರ್ಷಿಯಲ್ ಲೆವೆಲ್ ಸಿನಿಮಾ ಮಾಡ್ಬೋದು ಅಷ್ಟು ಮಾಡಿದ್ದೀವಿ. ಅದು ಎಲ್ಲರೂ ಕಷ್ಟಪಟ್ಟಿದ್ದೀವಿ, ಆರ್ಟಿಸ್ಟು, ಪೇರೆಂಟ್ಸು, ಪ್ರೊಡ್ಯೂಸರ್ಗಳು, ನಾನು, ನನ್ನ ವೈಫು, ನನ್ನ ಮಕ್ಕಳು, ಎಲ್ಲರೂ. ಸಿನಿಮಾನೇ ಒಂದು ಅವ್ರು ಹೇಳ್ದಂಗೆ ಹಬ್ಬ, ಸಂಭ್ರಮ, ದಿನ ಆಚರಣೆ ಮಾಡ್ತಾನೆ ಇದ್ವಿ. ಇವತ್ತು ಔಟ್ಪುಟ್ ನೋಡಿದ್ರೆ ವಾವ್, ಪಕ್ಕ ಪ್ಲಾನ್ ಮಾಡಿದ್ರೆ ಹಂಗಾಗಲ್ಲ. ಬಟ್ ಪ್ರೊಡ್ಯೂಸರ್ ಹಿಡಿಯೋದಕ್ಕೆ ನಾನು ಅದೊಂದು ಪ್ಲಾನ್ ಮಾಡಿದೆ. ಅಂದ್ರೆ ಅಲ್ಲೇ ಹೋಗಿ ಅಲ್ಲೇ ಹಿಡಿಯಕ್ಕೆ ನೋಡಿದೆ. ಅವ್ರಾಗ ಇವ್ರು ಬಂದ್ರು, ಇವ್ರ ಫ್ರೆಂಡ್ಸ್ ಬಂದ್ರು, ಅವ್ರ ಫ್ರೆಂಡ್ಸ್ ಒಂದಿದ್ರಂತೆ 5 ನಿಮಿಷ ಮಾತಾಡ್ಸಿ ಕಳಿಸ್ಬಿಡೋಣ ಅಂತ. ಅವ್ರಿಗೂ ನೋಡಿ, ಅಂದ್ರೆ ಆ ಸಿನಿಮಾ ಲಿಂಕ್ ಅವ್ರು ಮಾಡ್ಬೇಕಂತ ಅವರಲ್ಲೂ ಇತ್ತೇನೋ, ಅದು ಕನೆಕ್ಟ್ ಆಗಿ ಇವತ್ತಿನವರೆಗೆ ಅದ್ರ ಬಗ್ಗೆ ಪಾಪ ಪ್ರೊಡ್ಯೂಸರ್ ದೇವ್ರೆ ಯಾವಾಗ್ಲೂ. ಅನ್ನದಾತರು ಅದು 100% ಅನ್ನೋದು. ಇವತ್ತೆಷ್ಟು ಜನ ಕಲಾವಿದ್ರು ನೋಡಿ, ನಾಳೆ ರಿಲೀಸ್ ಆದ್ಮೇಲೆ ಅವ್ರು 100% ಗಿಟ್ಟಿಸ್ಕೊಂತಾರೆ. ಅಂದ್ರೆ ಚಾನ್ಸ್ಗಳು ಹೋಗುತ್ತೆ. ಅವ್ರೆಲ್ಲರಿಗೂ ಒಂದು ನೆನಪಿರ್ಬೇಕು, ಈ ಪ್ರೊಡ್ಯೂಸರ್ಗಳು ಎಲ್ಲಿಂದನೂ ಬಂಡವಾಳ ತಂದು ಹಾಕಿದಕ್ಕೆ ನಾವ್ ಇವತ್ತು ಬಂದ್ವಿ, ಅದೊಂದು ಅವ್ರಿಗಿದ್ರೆ ಸಾಕು. ಅದ್ರ ಶ್ರೀರಕ್ಷೆ ಇವ್ರಿಗಿರ್ಲಿ, ಇದರಿಂದ ಲಾಭ ಆಗ್ಲಿ, ಇನ್ನೊಂದಿಷ್ಟು ಸಿನಿಮಾ ಮಾಡಿ. ಸರ್, 80s 90s ಲವ್ ಸ್ಟೋರಿ ಅಂತಂದ್ರೆ ಬಹಳ ಚೆನ್ನಾಗಿರುತ್ತೆ, ಒಂದೊಳ್ಳೆ ಮಜಾ ಕೊಡುತ್ತೆ, ಸೀರಿಯಸ್ ಆಗೂ ಇರುತ್ತೆ, ಒಂದಷ್ಟು ಆಟಗಳು ಆ ಟೈಮ್ ನಲ್ಲಿ. ಸೊ ಅದನ್ನೆಲ್ಲ ಸಿನಿಮಾದಲ್ಲಿ ನೋಡಬಹುದಾ? 100%. ಹೆಂಗಂದ್ರೆ ಈಗ ಅವಾಗ 10th ಅಥವಾ 9th ಅಂದ್ರೆ ಚೆನ್ನಾಗಿ ಯಾರು ಓದ್ತಾರ ಹುಡುಗಿ ಅವಳನ್ನ ಲವ್ ಮಾಡೋದಲ್ಲ, ಆ ತರ ಒಂದು ಕಾನ್ಸೆಪ್ಟ್. ಅವ್ರ ಲವ್ ಪಾಪ ಕ್ರಶ್, ಅದು ಚೆನ್ನಾಗಿ ಓದೋರ್ನ ಮಾತ್ರ ಟಾರ್ಗೆಟ್. ಅವ್ರ ಕಪ್ಪು ಇರ್ಲಿ ಬಿಳಿ ಇರ್ಲಿ ಏನಾರ, ಅವ್ರು ಟಾಪರ್ ಅಂದ್ರೆ ಅವ್ರ ಮೇಲೆ ಎಲ್ಲರಿಗೂ ಕ್ರಶ್, ಹುಡುಗಂಗಾಗಿ ಹುಡುಗಿ ಮೇಲೆ ಆ ಥರದಿತ್ತು. ಆ ಎಲಿಮೆಂಟ್ಸ್ನೇ ರೀಕಾಲ್ ಮಾಡ್ತಿದ್ದೀನಿ. ಆಮೇಲೆ ಇನ್ನೊಂದಿತ್ತು, ಅವ್ನು ಚೆನ್ನಾಗಿ ಓದಿ ನಾನು ನಿನ್ ಬೀಳಂಗ್ ಮಾಡಿ ಅವ್ನ ಪರೀಕ್ಷೆಯಲ್ಲಿ ಫೇಲ್ ಮಾಡ್ಬೇಕು, ಇದೇ ಇಂಟೆನ್ಷನ್. ಕಡಿಮೆ ಮಾರ್ಕ್ಸ್ ಬರೋ, ಫೇಲ್ ಅಲ್ಲ, ಕಡಿಮೆ ಮಾರ್ಕ್ಸ್ ಬರ್ಬೇಕು, ಈ ಥರ ಮ್ಯಾಟರ್ಗಳು. ಹಂಗೆ ಅಂದ್ರೆ ಒಂದು ಏನಂತಾರೆ, ನಿಷ್ಕಲ್ಮಶವಾದ ಹೃದಯಗಳು. ಅವಾಗ ಒಂದು ಕ್ರಶಸ್ ಅದು ಇದು ಅಂತ ಹಂಗೆ ನಡೀತಿತ್ತಲ್ಲ, ಅದನ್ನ ರೀಕಾಲ್ ಮಾಡ್ತಾರೆ. ಓಕೆ ಸಮೃದ್ಧಿ, ಇವಾಗ ನೀವು ಹೇಳಿ, ನಿಮ್ಮ ಪಾತ್ರಕ್ಕೆ ಹೇಗೆ ರೆಡಿ ಆಗಿದ್ರಿ ನೀವು? ನಮ್ಮ ವರ್ಕ್ಶಾಪ್ ಅಲ್ಲಿ ನಂಗೆ ಇದೇ ಪಾತ್ರ ಅಂತ ನನಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಡೇ ಆಕ್ಟಿಂಗ್ ಮಾಡಿದ್ರೆ ಓಕೆ ನಿಮ್ಗೆ ಈ ಪಾತ್ರ ಅಂತ ಹೇಳಿದ್ರು. ಪ್ರತಿ ಒಂದು ಪಾತ್ರನೂ ನನಗೆ ಡೈಲಾಗ್ ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿದ್ರು, ಯಾವ್ದು ಸೂಟ್ ಆಗ್ತಾಳೆ ಅಂತ. ಲಾಸ್ಟ್ ಇನ್ನೇನು ಶೂಟಿಂಗ್ ಇರುವಾಗ ನನಗೆ ಇಂಥ ಪಾತ್ರ ಅಂತ ಗೊತ್ತಾಗಿತ್ತು. ಚೆನ್ನಾಗಿತ್ತು. ಅದು ಫುಲ್ಲು ಮಳೇಲಿ ಶೂಟಿಂಗು, ಇಡೀ ದಿನ ಮಳೇಲಿ ನಿಲ್ಲಿಸ್ತಿತ್ತು ಸರ್. ಸ್ಕೂಲಲ್ಲೆಲ್ಲ ಬಿದ್ದಿದ್ದು, ಮೈ ಕ್ಯಾಮ್ರಾ ಇಲ್ಲೇ ಮೈ ತಿರ್ಸ್ಕೊಳ್ಳೋದು, ಕ್ಯಾಮ್ರಾ ರೆಡಿನಾ ಸರ್ ರೆಡಿ ಅಂತ ಬಂದದ್ದು.
ಆ ಥರ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಅಂದರೆ ಕೋ ಆರ್ಟಿಸ್ಟ್ ಬಸ್ಸಿದ್ರಲ್ಲ ಹಿಂಗೆ ಅಂತ ಭಯ ಇತ್ತು, ಬಟ್ ಅವ್ರು ಸಪೋರ್ಟ್ ಮಾಡಿದ್ರು, ಮಾಡ್ತೀಯ ಮಾಡು ಏನಾಗಲ್ಲ ಅಂತ. ಓಕೆ ಸರ್, ಪ್ರೊಡ್ಯೂಸರ್ನು ಕೂಡ ಆಕ್ಟ್ ಮಾಡಿಸ್ಬಿಟ್ಟಿದ್ದೀರಾ ನೀವು. ಅಂದ್ರೆ ಇಂತಹ ಪಾತ್ರಕ್ಕೆ ಇಂಥವರೇ ಅಂತ ತಲೆಯಲ್ಲಿ ಇಟ್ಕೊಂಡು ಬರ್ದಿದ್ರಾ ಅಥವಾ ರ್ಯಾಂಡಮ್ ಆಗಿ ಹಾಗೆ ಸೆಲೆಕ್ಟ್? ಹೌದೌದು, ಅಂದ್ರೆ ಪಾತ್ರಗಳೆಲ್ಲ ಅಲ್ಲೇ ನೋಡ್ಬಾರ್ದು. ನಿಮ್ಗೆ ಹೇಳಿದೆ ವರ್ಕ್ಶಾಪ್ ಮಾಡಿಸೋದು, ಈಗ ಇವಳಿಗೆ ಯಾವ್ದೋ ಆಂಟಿ ಡೈಲಾಗ್ ಕೊಡೋದು, ಆಂಟಿ ಅವ್ರಿಗೆ ಹುಡುಗಿ ಡೈಲಾಗ್ ಕೊಡೋದು. ಈ ಕಾನ್ವರ್ಸೇಷನ್ ಮಾಡಿಸ್ತಾ ನನಗೊಂದು ಅವ್ರು ಯಾರು ಅಂತ ಗೊತ್ತಾಗುತ್ತೆ. ಅದ್ರ ಮೇಲೆ ಕ್ಯಾರೆಕ್ಟರ್ಗಳಿಗೆ ಬರಿತಾ ಇದ್ದೆ. ಇವರೆಲ್ಲ ಏನಂದ್ರೆ ಇವ್ರೇ ಮಾತಾಡ್ಕೊಳ್ಳೋರು. ಪ್ರೊಡ್ಯೂಸರ್ಗಳೆಲ್ಲ ಕುತ್ಕೊಂಡು ಏನೋ ಹರಟೆ ಹೊಡಿಯೋರು. ಅವರು ಸಿನಿಮಾ ನಾವು ಹಂಗೆ ನೋಡ್ತಿದ್ವಿ ಹಿಂಗೆ ನೋಡ್ತಿದ್ವಿ ಅನ್ನೋರು. ಅವರೆಲ್ಲ ಆ SSLC ಅಥವಾ ಅವ್ರು ಓದೋ ಹೊತ್ತಿಗೆ ಸಿನಿಮಾಗಳನ್ನ ಅಷ್ಟು ನೋಡಿದ್ದಾರೆ. ಅವರಷ್ಟು ಸಿನಿಮಾಗಳನ್ನ ಪ್ರೀತಿ ಮಾಡಿದ್ದಕ್ಕೆ ಆಮೇಲೆ ಅವರಲ್ಲಿರೋ ಗೊತ್ತಾಗುತ್ತೆ ನನಗೆ ರಿದಮ್. ಅವ್ರವ್ರಿಗೆ ಆ ಪಾತ್ರಗಳನ್ನ ಬರೆದು ಆಮೇಲೆ ಹೇಳಿದ್ದು ನಿಮಗೆ ಪಾತ್ರ ಇದೆ ಅಂತ. ಕೆಲವ್ರಿಗೆ ಶೂಟಿಂಗ್ ಎಂಡಲ್ಲಿ ಹೇಳಿದೆ, ಕೆಲವ್ರು ಬಿಗಿನಿಂಗ್ ಮಾಡಿದ್ರು, ಕೆಲವ್ರು ಮಧ್ಯದಲ್ಲಿ ಮಾಡಿದ್ರು. ಎಲ್ಲರೂ ಒಂದೊಂದು ಪಾತ್ರ ಮಾಡ್ಯಾರೆ, ಕೆಲವ್ರು ಮಾಡಿಲ್ಲ. ಬಟ್ ಎಲ್ಲದೂ ಆಪ್ಟ್ ಆಗಿರೋದು ಮಾತ್ರ. ಸುಮ್ಮನೆ ಏನೋ ತುರುಕ್ತೀವಿ ಸಮಥಿಂಗ್ ಲೈಕ್ ಅವ್ರು ಏನು ಕ್ಯಾರೆಕ್ಟರ್ ಅದೇ ಕ್ಯಾರೆಕ್ಟರ್ ಅಲ್ಲಿ ಮಾಡ್ಯಾರೆ. ಬಟ್ ಫನ್ ಆಗಿ ಎಂಜಾಯ್ ಮಾಡ್ಯಾರೆ. ಅವರು ನಾನು ಆ್ಯಕ್ಟ್ ಮಾಡ್ಬೋದಾ ಅಂತ ಈಗ ಸಿನಿಮಾ ನೋಡಿದ್ಮೇಲೆ ನಾವು ಆರ್ಟಿಸ್ಟೇ ಅಂತಾರೆ ಈಗ ಆ ಲೆವೆಲಿಗೆ ಮಾಡ್ಯಾರೆ. ಓಕೆ ಸರ್, ನೀವು ರಿಯಲ್ ಸ್ಟೋರಿ ಇದು ಅಂತ ಹೇಳಿದ್ರಿ. 80s 90s ಲವ್ ಅಂದ್ರೆ ನಿಮ್ದೇ ಯಾರ್ದಾದ್ರು ಒಬ್ರು ಲವ್ ಸ್ಟೋರಿನ ಹೇಗೆ? ಹೌದು, ಅಲ್ಲ ನಾನೊಂದು 40% ನಂದು ಎಕ್ಸ್ಪೀರಿಯನ್ಸ್. ಓಕೆ. ಇನ್ನ ನಮ್ಮ ವೈಫ್ ಚಿಕ್ಕಪ್ಪ ಹೇಳಿದ್ದು ಒಂದು 60%. ಮತ್ತೆ ಹಂಗೆ ಹಿಂಗೆ ಓಡಾಡ್ತಾ ಆಮೇಲೆ ನಮ್ಮ ಪ್ರೊಡ್ಯೂಸರ್ಗಳು ಮಾತಾಡ್ತಾ ಅವನ್ನೇ ಕ್ಯಾಚ್ ಮಾಡಿ ಬ್ಲೆಂಡ್ ಮಾಡಿ ಬರ್ದಿರೋದು. ಬಟ್ ರಿಯಾಲಿಟಿ 100% ಸಿಗುತ್ತೆ. ಓಕೆ, ಈ 80s 90s ಲವ್ ಸ್ಟೋರಿಲಿ ನಿಮ್ದೇನಾದ್ರು ಇತ್ತ ಸರ್? ಅದೇ ಮಾಮೂಲಿ ಕ್ರಶಸ್ ಸಮಥಿಂಗ್, ಓಕೆ. ನೋಡಿದ್ದು ಕೇಳಿದ್ದು ಓದ್ದೇ ಇರೋದು ಎಲ್ಲ ಬಂದೋಗಿರುತ್ತೆ. ಅದ್ ನಂದೇ ಅಂತಾನು ಹೇಳಂಗಿಲ್ಲ, ನನ್ನ ಪಕ್ಕದೊಂದು ಇವ್ರದಲ್ಲ. ಸರ್ ನಿಮ್ದು ಇತ್ತ ಸರ್ ಯಾವ್ದಾದ್ರು ಲವ್ ಸ್ಟೋರಿ? ಯಾವಾಗ? 1980 ಲವ್ ಸ್ಟೋರಿ ಮಾತ್ರ ಅಲ್ಲ ಇದು, ಅದೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕು. 1890 ಲವ್ ಸ್ಟೋರಿ ಅಂತಾನೆ ಅಲ್ಲ. ಒಂದು 2.5 ಇಂದ 3 ಗಂಟೆ ಕಾಲಾವಧಿಗೆ ಏನ್ ನಿರ್ದೇಶಕರಿಗೆ ಸಿಕ್ಕಿದೆ, ಅದರಲ್ಲಿ ಇಡೀ ಮಲೆನಾಡಿನ ಚಿತ್ರಣವನ್ನೇ ತೆರೆ ಮೇಲೆ ತರುವ ಒಂದು ಪ್ರಯತ್ನ ಅದು. ಅಂದ್ರೆ ನೀವು ದೊಡ್ಡ ಫ್ಯಾಮಿಲಿ ಮ್ಯಾಟರ್ ಅಲ್ಲೂ ಇದೆ. ಮಕ್ಕಳದ್ದು ಒಂದು ಸೈಡ್ ಆದ್ರೆ ಫ್ಯಾಮಿಲಿದ್ ಒಂಥರ ಇರುತ್ತೆ. ಅವ್ರು ಗಂಡ ಹೆಂಡತಿ ಹೆಂಗಿದ್ರು, ಸಮಸ್ಯೆ ಬಂದಾಗ ಅವ್ರ ಹೆಂಗ್ ಬಗೆಹರಿಸಿದ್ರು, ಹೆಂಡತಿಗೆ ಹೆಂಗೆ ಗಂಡಂಗ್ ಸಪೋರ್ಟ್ ಆಗಿ ನಿಲ್ತಿದ್ಲು, ಒಂದ್ ಮಲೆನಾಡು ಹೆಣ್ಮಗಳು, ಅದೆಲ್ಲ ಬರುತ್ತೆ. ಅದೇ ಹೇಳಿದ್ನಲ್ಲ, ಇದೊಂದು ಪ್ಯಾಕೇಜ್. ಇದನ್ನ ಪರ್ಟಿಕ್ಯುಲರ್ ಆಗಿ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ ಇದೇ ಅಂತ. ಬಟ್ ಪಾಠಶಾಲಾ ಅಂತ ನಾವು ಹೆಂಗ್ ನೋಡಿ ಏನ್ ತಿಳ್ಕೊಂಡ್ ಬರ್ತೀವಿ ಅದ್ ನಮ್ಮ ಪಾಠ. ಸರ್, ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಮಲೆನಾಡಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವೆಬ್ ಸೀರೀಸ್ಗಳು ಬರ್ತಾ ಇದೆ. ಸೊ ನೀವು ಈಗ ಸಿನಿಮಾನೇ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಈಗ ವೆಬ್ ಸೀರೀಸ್ ಬರ್ತಿರೋದ್ರಿಂದ ವೆಬ್ ಸೀರೀಸ್ ಮಾಡೋಣ ಅಂತ ಲೈಕ್ ಆ ರೀತಿ ಅನ್ನಿಸ್ಲಿಲ್ವಾ? ಅದು ಏನಂದ್ರೆ ಮೇಡಮ್, ವೆಬ್ ಸೀರೀಸ್ ಅದು ಕಂಟೆಂಟ್ ಲೆಂತ್, ಒಂದು ಲೆಂತ್ ಕಂಟೆಂಟ್ ಬೇಕು. ಅದು ಎಣಿತಾ ಲ್ಯಾಗ್ ಆಗುತ್ತೆ. ಸಿನಿಮಾ ನಿಮ್ಗೆ ಕರೆಕ್ಟ್ ತಗೊಂಡೋಗಿ ನಿಲ್ಸ್ಬೋದು ಒಂದು ಜೀವನನ. ಆಮೇಲೆ ಸಿನಿಮಾಗೂ ವೆಬ್ ಸೀರೀಸ್ಗೂ ತುಂಬಾ ವ್ಯತ್ಯಾಸ, ಡಿಫ್ರೆನ್ಸ್. ವೆಬ್ ಸೀರೀಸ್ ನಾವು ಟಿವಿಲಿ ನೋಡ್ತೀವಿ, ಸಿನಿಮಾ ಥಿಯೇಟ್ರಲ್ಲಿ ನೋಡ್ತೀವಿ. ಥಿಯೇಟರ್ ಫೀಲೇ ಬೇರೆ. ಸಿನಿಮಾ ಸೀರೀಸ್ ಮಾಡೋದು ಅಂತ ನಮ್ಮ ತಲೆಯಲ್ಲಿ ಯಾವತ್ತೂ ಬಂದಿಲ್ಲ. ಸಿನಿಮಾ ನಾವು ಮಾಡ್ಕೊಂಡ್ ಬಂದಿದ್ದು ಅದೇ. ನಮ್ಗೆ ಸಿನಿಮಾನೇ ಅದ್ರದ್ದೇ ಒಂದು ವರ್ಕ್ ಇರುತ್ತೆ, ಅದೇ ಇಷ್ಟ. ಹಾಗಾಗಿ ಸಿನಿಮಾನೇ ಮಾಡಿ. ಸರ್, ಮಲೆನಾಡಿನ ಜನರ ಜೀವನ ಆಗಿರಬಹುದು, ಅಲ್ಲಿನ ಒಂದಷ್ಟು ಕಲ್ಚರ್ ಆಗಿರಬಹುದು, ಈ ಬೆಂಗಳೂರವ್ರಿಗಾಗಿರಬಹುದು, ಈ ಕಡೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಇವರಿಗೆಲ್ಲ ಒಂದಷ್ಟು ವಿಶೇಷ ಅಂತ ಅನ್ಸುತ್ತೆ. ಅಲ್ಲಿ ಹೆಚ್ಚಾಗಿ ಆ ಭಾಗದಿಂದ ಸಿನಿಮಾಗಳು ಬೇಕು ಅಂತಂದ್ರೂ ಜಾಸ್ತಿ ಬರೋದಿಲ್ಲ. ಸೊ ಈ ಪಾಠಶಾಲಾ ಅನ್ನೋ ಸಿನಿಮಾದಲ್ಲಿ ಮಲೆನಾಡಿನ ಭಾಗದ ಕುರಿತಂತೆ ಯಾವ ರೀತಿಯಲ್ಲಿ ಅಂದ್ರೆ ವಿಶಿಷ್ಟವಾಗಿ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದೆ? 100% ಟ್ರೈ ಮಾಡಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಅವರಿಗೆ ಆಗುತ್ತೆ ಗೊತ್ತಿಲ್ಲ. ಬಟ್ ನೀವು ಹೇಳಿದ್ರಿ ಮಲೆನಾಡು ಸಿನಿಮಾಗಳು ಯಾಕೆ ಜಾಸ್ತಿ ಬರಲ್ಲ ಅಂದ್ರೆ, ಮಲೆನಾಡಲ್ಲಿ ಸಿನಿಮಾ ಅಭಿರುಚಿ ಇರೋ ಪ್ರೊಡ್ಯೂಸರ್ಗಳಿಲ್ಲ, ಪ್ರೊಡ್ಯೂಸರ್ಸ್ ಕೊರತೆ. ಓಕೆ, ಟ್ಯಾಲೆಂಟ್ಸ್ ಅಲ್ಲಿಂದ ಬಂದು ಇಲ್ಲಿದ್ದಾರೆ. ಬೆಂಗಳೂರಲ್ಲೂ ನಿಮ್ಗೆ ಮಲೆನಾಡು ಅಂದ್ರೆ ಅದಿದೆ ಫ್ಲೇವರ್. ನಮ್ಮ ಕಲ್ಚರ್ ಹಿಟ್ ಮಾಡ್ಬೋದು ಅಥವಾ ಅಲ್ಲಿ ಒತ್ತು ಕೊಟ್ಟು ದುಡ್ಡು ಹಾಕ್ಬೋದಾ? ಸಿನಿಮಾ ಫೈನಲಿ ಬಿಸ್ನೆಸ್. ಅಲ್ಲಿ ಇನ್ವೆಸ್ಟ್ ಮಾಡೋರು ಅನ್ಕೊಬೇಕು, ನಮ್ಮೂರಿಂದು ಕತೆ ನಾವು ಮಾಡಿದ್ರೆ ಕರ್ನಾಟಕಕ್ಕೆ ಹೋಗುತ್ತಾ? ಅದಕ್ಕೆಲ್ಲ ಧೈರ್ಯ ಕೊಟ್ಟಿದ್ದು ಒಂದು ಕಾಂತಾರ, ಒಂದು ಸೂಪ್ರಮ್ಸು. ಇವೆಲ್ಲ ಏನಂದ್ರೆ ನೀವು ಪ್ರಾದೇಶಿಕ ಕಥೆನ ಹೇಳಿದ್ರು ವರ್ಲ್ಡ್ ವೈಡ್ ಹೋಗುತ್ತೆ. ಆ ಧೈರ್ಯ ಕೊಟ್ಟಿರೋ ಅವರಿಗೆ ಸಲಾಮ್. ಈಗೇನಾಗುತ್ತೆ, ಎಲ್ಲರಿಗೂ ಒಂದು ಧೈರ್ಯ. ಸಿನಿಮಾ ಫೈನಲಿ ಕತೆ ಚೆನ್ನಾಗಿದ್ರೆ ಜನ ಬಂದು ನೋಡ್ತಾರೆ, ಅದಂತೂ ಸತ್ಯ. ಮಲೆನಾಡು ನಾನು 100% ಹೇಳ್ತೀನಿ ಮೇಡಮ್, ಪಾಠಶಾಲೆ ಯಾರೇ ನೋಡ್ಲಿ ಮಲೆನಾಡವ್ರಿಗೆ ಹೋಗಂಗಿಲ್ಲ, ಥಿಯೇಟ್ರಿಗೆ ಬಂದ್ರೆ ಸಾಕು. ಅವ್ರನ್ನ ಒಂದ್ ರೌಂಡ್ ನೀಟಾಗಿ ಕರ್ಕೊಂಡೋಗಿ ಒಂದಿಷ್ಟು ಪಾಠಗಳನ್ನ ಕಳಿಸಿ
ಫನ್ ಮಾಡಿಸಿ ಹೊರಗಡೆ ಕಳಿಸ್ತೀವಿ. ಹೊರಗಡೆ ಕಳ್ಸಿ. ಅವ್ನು ಹೊರಗೆ ಬಂದ್ಮೇಲೆ ಟಕ್ ಅಂತ ಶಿವಮೊಗ್ಗಕ್ಕೆ ಚಿಕ್ಕಮಂಗ್ಳೂರು ಟಿಕೆಟ್ ಮಾಡ್ಕೊಂಡು ಹತ್ತು ಬಿಡ್ಬೇಕು ಫ್ಯಾಮಿಲಿ ಜೊತೆ next. ನೋಡ್ಕೊಂಡ್ ಬರೋದಿಕ್ಕೆ. ಆ ಥರ. ಸಮೃದ್ಧಿ ರಿಯಲ್ ಲೈಫ್ ಅಲ್ಲಿ ಏನು ಓದ್ತಾ ಇರೋದು? ನಿಮ್ದು ಯಾವ್ದಾದ್ರು ಈ ತರ ಲವ್ ಸ್ಟೋರಿ ಏನಾದ್ರು ಇದೆಯಾ? ಇಲ್ಲ. ಅಂದ್ರೆ ಅವ್ರ ಅಪ್ಪ ಇಲ್ಲೇ ಇದ್ರೆ ಲವ್ ಸ್ಟೋರಿ ಇದೆ ಅಂದ್ರೆ ಮತ್ತೊಂದು ಪಿಕ್ಚರ್ ಮಾಡೋಣ ಅಂದ್ರೆ ಮತ್ತೊಂದು ಪಿಕ್ಚರ್ ಅಪ್ಪ ಇದಾರೆ ಅಂತ ಹೇಳ್ತಿಲ್ವಾ? ಓಕೆ ಓಕೆ. ಓವರಲ್ ಆಗಿ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಪೇರೆಂಟ್ಸು ಅವ್ರು ನಮಗೆ ಬೈಕೊಂಡಿರ್ಬೋದು, ನಾವು ಅವ್ರಿಗೆ ಬೈಕೊಂಡಿರ್ಬೋದು. ಅಂದರೆ ವರ್ಕಿಗಾಗಿ ಒಂದು ಇಂಥದ್ದೊಂದು ಪ್ರಯತ್ನ ಇದೆಯಲ್ಲ ಕರ್ನಾಟಕ ಜನತೆಗೆ ತೋರಿಸೋದಕ್ಕೆ, ಅವರೆಲ್ಲರ ಶ್ರಮ. ನನ್ನ ಟೈಮ್ ಚೆನ್ನಾಗಿತ್ತು ಇವರೆಲ್ಲ ಸಿಗೋದಕ್ಕೆ, ಅದಂತೂ ಖಂಡಿತ. ಆ ಟೈಮ್ನ ನಾನು 100% ವರ್ಕ್ ಮಾಡಿದ್ದೀನಿ, ಅದನ್ನು ಪರ್ಫೆಕ್ಷನಿಗೆ ತಂದಿದ್ದೀನಿ. ಥಿಯೇಟ್ರಲ್ಲಿ ಒಂದು ಒಳ್ಳೆ ಫೀಲ್ ಕೊಡ್ತೀವಿ, ಬಟ್ ಥಿಯೇಟ್ರಲ್ಲಿ ನೋಡಿದ್ರೇ ಆ ಫೀಲ್ ಆಗುತ್ತೆ, ಅಷ್ಟು ವರ್ಕ್ ಆಗಿರುತ್ತೆ. ಸರ್, ಈಗ ಒಂದು ಸಿನಿಮಾ ಮಾಡ್ಲಿಕ್ಕೆ ಬಹಳಷ್ಟು ಟೈಮ್ ಬೇಕು, ಬಟ್ ನೀವು ಹೇಳ್ತಿದ್ದ ಸ್ಟೋರಿ ನೆನ್ಸ್ಕೊಂಡ್ರೆ ಇನ್ನೂ ತುಂಬಾ ಟೈಮ್ ಲ್ಯಾಗ್ ಆಗಿರುತ್ತೆ ಅಂತ ನನಗೆ ಅನಿಸ್ತು. ಸೊ ಲ್ಯಾಗ್ ಆಯ್ತಾ ಅಥವಾ ಎಷ್ಟು ವರ್ಷ ತಗೊಂಡ್ರಿ ಇಡೀ ಕಂಪ್ಲೀಟ್ ಆಗಿ ಶೂಟಿಂಗ್ ಕಂಪ್ಲೀಟ್ ಮಾಡಕ್ಕೆ? 1 ಇಯರ್ ಒಳಗೆ. 1 ಇಯರ್ ಅಲ್ಲಿ ಒಂದು 6 months ಇದು ಶೂಟಿಂಗ್ ಹೇಳಿದ್ನಲ್ಲ, ಒಂದು 30 days ಒಳಗೆ ಮಾಡಿರೋದು. 30 days ಒಳಗಡೆ ಕಂಪ್ಲೀಟ್ ಸಿನಿಮಾ ಶೂಟಿಂಗ್. ಹೌದು. ಆದ್ರೆ ಸ್ಕೆಡ್ಯೂಲ್ ಬ್ರೇಕ್ ಮಾಡ್ತಿದ್ವಿ ಮಳೆಗೆ ಇನ್ನೊಂದಕ್ಕೆ ಅಂತ. ನಿಮ್ಗೆ ತಲೆಯಲ್ಲಿ ನಿಮ್ಗೆ ಫುಲ್ ಸಿನಿಮಾ ಇತ್ತು ಅಂದ್ರೆ ನಿಮ್ಗೆ ಲೊಕೇಶನ್ ನೆನಪಾಗ್ತಿದೆ, ಕ್ಯಾರೆಕ್ಟರ್ ನೆನಪಾಗ್ತಿದೆ, ಡೈಲಾಗು ನೆನಪಾಗ್ತಿದೆ ಅಂದ್ರೆ ನಿಮ್ಗೆ ಶೂಟ್ ಮಾಡಕ್ಕೆ ಎಷ್ಟೊತ್ತು, ಆಸ್ ಶಾರ್ಟ್ಸು ನೆನಪಾಗ್ತಿದೆ. ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಪಟ ಕ್ಯಾಮ್ರಾಮನ್ಗೆಲ್ಲ ನಾವು ಈಗ ಒಂದ್ ಶಾರ್ಟ್ ಆದ ತಕ್ಷಣ ನಂದು ಮತ್ತೆ ಈ ತರ ಇರುತ್ತೆ, ಹಿಂಗ್ ಬರುತ್ತೆ, ಹಂಗ್ ಈ ತರ ನಮ್ರಲ್ಲಿ ಇಲ್ಲ. ನಾನು ಆಲ್ರೆಡಿ ಪ್ಲಾನ್ಡ್ ಇರ್ತೀನಿ, ಇದಾದ ತಕ್ಷಣ ಬನ್ನಿ ಇಲ್ಲಿ ಬನ್ನಿ, ಇದೊಂದು ಇಲ್ಲಿ ಬನ್ನಿ, ಹಿಂಗ್ ಹೋಗುತ್ತೆ ನನ್ನ ಕೆಲಸ. ಸೊ ಅದನ್ನ ಸಂಭ್ರಮ ಮಾಡಲ್ಲ ಕೆಲಸದಲ್ಲಿ, ಕೆಲಸ ಟೈಮಲ್ಲಿ ಕೆಲಸ. ಹಂಗಾಗಿ ಸಾಧ್ಯವಾಯ್ತು. ನಮ್ಮ ಜೀವನ ಕ್ಯಾಮ್ರಾಮನ್ ನನ್ನ ಸ್ಪೀಡಿಗೆ ಕರೆಕ್ಟಾಗಿ ಬಂದರು. ಮ್ಯೂಸಿಕ್ ಡೈರೆಕ್ಟ್ರು ವಿಕಾಸ್ ಅಷ್ಟೇ, ಸಾಂಗ್ನ ಹಿಂಗೆ ಹಾಡು ಕಳಿಸ್ತಿದ್ದೆ, ಹಾಗೇ ಅದನ್ನು ಡೆವಲಪ್ ಮಾಡಿ ರಪ್ ಅಂತ ಬಂದಿರೋದು. RR ಸಖತ್ತಾಗಿ ಮಾಡಿದ್ದಾರೆ ಮ್ಯಾಥ್ಯೂಸ್ ಮನು. ಆಮೇಲೆ ನಮ್ಮ ಎಡಿಟ್ರು BR ಉಮೇಶ್, ಒಂದು ಕೊಲಾಬ್ರೇಷನ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ಟೆಕ್ನಿಷಿಯನ್ ಟಾಪ್ ಟೆಕ್ನಿಷಿಯನ್, ಕ್ಯಾರೆಕ್ಟರ್ಗಳು ಮಾತ್ರ ಹೊರಗೆ. ಸರ್, ಟೆಕ್ನಿಕಲಿ ಸಿನಿಮಾ ಯಾವ ರೀತಿ ಇದೆ? ಸ್ಟ್ರಾಂಗ್ ಇದೆ? ಫುಲ್ ಸ್ಟ್ರಾಂಗ್ ಮೇಡಮ್. ಏನು ಅಲೆಕ್ಸಾ SXT+ ಕ್ಯಾಮ್ರಾನೇ ಯೂಸ್ ಮಾಡಿರೋದು. ಇವತ್ತೇನು ಸ್ಟಾರ್ ಸಿನಿಮಾಗಳು ನೋಡ್ತೀರಿ ಅದೇ ಕ್ವಾಲಿಟಿ. ಬಟ್ ಕಲರಿಂಗಲ್ಲಿ ನಾನೇನಂದ್ರೆ ಸ್ವಲ್ಪ ಸ್ಯಾಚುರೇಷನ್ ಕಡಿಮೆ, ಅಂದರೆ ನಿಮಗೆ 80s ಫೀಲ್ ಬೇಕು. ಅವಾಗ ಏನಾಗುತ್ತೆ, ಕಲರಿಂಗು ನಿಮ್ಗೆ ಹಾಗೆ ತಗೊಂಡೋಗ್ಬೇಕು. ಕಲರ್ ಫುಲ್ ಬ್ರೈಟ್ ಮಾಡಿದ್ರೆ ಈಗಿನ ಥರ ಕಾಣಿಸ್ಬಾರ್ದು ಸಿನಿಮಾ. ಪ್ಯಾಟರ್ನ್ ಮಾತ್ರ ಹಂಗೆ, ಮತ್ತೆ ಟೆಕ್ನಿಕಲಿ ಸ್ಟ್ರಾಂಗ್. ನಿಮ್ಗೆ ಮುಂದೆ ಮತ್ತೆ ಸ್ಕ್ರಿಪ್ಟ್ ಏನಾದ್ರು ಬಂದಿದ್ಯಾ? ನೆಕ್ಸ್ಟ್ ಇದೇ ರೀತಿ ಸಿನಿಮಾ ಆದ್ರೆ ಒಪ್ಕೋತೀರಾ ಮತ್ತೆ ನಮ್ಮ ಸೊಗಡಿನ ಸಿನಿಮಾ? ಪ್ಲಾನ್ ಇದೆ, ಪ್ಲಾನ್ ಇಲ್ಲ ಅಂತಿಲ್ಲ. ಯಾಕಂದ್ರೆ ನಾವು ಅದೇ ಮೊದಲೇ ಹೇಳಿದಾಗೆ ನಾವು ಪ್ರೊಫೆಷನಲ್ ಇನ್ವೆಸ್ಟರ್ಸ್ ಏನಲ್ಲ, ಅದ್ರ ಪ್ಲಾನ್ ಇದೆ. ಮತ್ತೆ ನಮಗೆ ಈಗ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ, ನಾವು ಅವರನ್ನು ನೋಡಿದಾಗೆಲ್ಲೂ ಕೂಡ ನಾವು ಸಿನಿಮಾಗಳಲ್ಲೆಲ್ಲ ನೋಡ್ತೀವಿ, ಅಂದ್ರೆ ಕ್ಲಿಪ್ಗಳನ್ನೆಲ್ಲ ನೋಡಿದಾಗ ಡೈರೆಕ್ಟರ್ ಬಹಳ ಚೀರಾಡ್ತಾರೆ, ಕಿರ್ಚಾಡ್ತಾರೆ, ಒತ್ತಡ. ಇವ್ರು ಯಾವ ಒತ್ತಡದಲ್ಲೂ ಇರೋದನ್ನ ನಾವು ನೋಡ್ತೇವೆ, ಖುಷಿಯಾಗಿ ಮಾಡ್ತಾ ಇದ್ರು. ಈವನ್ ಎಲ್ಲರೂ ಕೂಡ ಏನು ಆರ್ಟಿಸ್ಟ್ ಒಬ್ರಿಗೊಬ್ರು ಪರಿಚಯ ಇಲ್ಲದಿದ್ರು ಕೂಡ ಎಲ್ಲರೂ ನಮ್ಮದೇ ಸಿನಿಮಾ ನಾವೇ ಮಾಡ್ತಾ ಇದ್ದೀವಿ ಅನ್ನುವಂಥ ಉತ್ಸಾಹದಲ್ಲಿ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಒಂದು 8 ಜನರಿಗೂ ಕೂಡ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಹೆಲ್ಪ್ ಆಯ್ತು. ಈಗಲೂ ಅದೇ ಮಾತಾಡ್ತೀವಿ, ಇನ್ಯಾವ್ದಾರ ಬಂದ್ರೆ ನೋಡೋಣ ಒಂದು ಕೈ ಅಂದ್ರೆ ಆ ಒಂದು ಉತ್ಸಾಹವನ್ನ ತುಂಬಿದ್ದಾರೆ. ಅವರಿಗೆ ಎನಿ ಟೈಮ್ ಥ್ಯಾಂಕ್ಸ್. ಅಲ್ಲ, ಅದು ಸಿನಿಮಾ ಸೇವೆ, ಕಲಾ ಸೇವೆ ಮೇಡಮ್. ನಾನು ಮಾಡ್ತಾರೆ ಇನ್ನೊಬ್ರಿಗಂತಲ್ಲ, ಇನ್ನೊಂದಿಷ್ಟು ಜನ ಹಿಂಗೆ ಕ್ರಿಯೇಟ್ ಮಾಡ್ತಿದ್ರೆ ಅದು ಕಲಾ ಸೇವೆ, ಅದು ನಡೀತಾ ಇರ್ಬೇಕು. ಯಾರಿಂದ ನಡೆದ್ರೆ ಏನು, ಸಿನಿಮಾಗಳಾಗಬೇಕು, ಒಳ್ಳೊಳ್ಳೆ ತುಂಬಾ ಇಷ್ಟ ಇರುತ್ತೆ ಅವ್ರಿಗೆ ನಾನು ಆ್ಯಕ್ಟರ್ ಆಗ್ಬೇಕಂತ. ಅಂಥವ್ರಿಗೆ ಕೆಲಸ ಸಿಗ್ಬೇಕು, ಬೇರೆ ಯಾವ ಇದು ಅಲ್ಲ ಮೇಡಮ್. ನಮ್ಮಲ್ಲೆಲ್ಲ ಅಂಥವ್ರಿಗೆ ಸಿಕ್ಕಿದೆ. ಎಲ್ಲ ಒಂದು ಪ್ರಾಂಪ್ಟಾಗಿ ಇಲ್ಲಿಂದ ಕೆಲಸ ಮಾಡೋರಿಗೆಲ್ಲ ಕೆಲಸ ಸಿಕ್ಕಿದೆ. ಸರ್, ಮತ್ತೆ ಸ್ಕ್ರಿಪ್ಟ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ಅಯ್ಯೋ ಮೇಡಮ್, ಒಂದು 10-15 ಇದೆ. ಯಾವ್ದಕ್ಕಾದ್ರೆ ಗಣೇಶ್ ಸರ್ ಒಂದು ಸ್ಕ್ರಿಪ್ಟ್ ಹೇಳಿ ಅವರು 20 ನಿಮಿಷದಲ್ಲಿ ಕತೆ ಹೇಳ್ಬೇಕು ಅಂದಿದ್ರು. ಈಗ 2.5 ಗಂಟೆ ಕತೆ ಕೇಳಿ ಅದು ಓಕೆ ಮಾಡಿ ಅದಕ್ಕೆ ಅದು ಯಾವಾಗ ಬೇಕಾದ್ರೂ ಟೇಕ್ ಆಫ್ ಆಗೋದು, ಆ ಮಟ್ಟಕ್ಕೆ ಒಂದು ಆಲ್ರೆಡಿ ಇತ್ತು. ಅದ್ರ ಬಿಟ್ವೀನ್ ನಾನು ಇದು ಮಾಡಿದ್ದು. ಈಗ ನೆಕ್ಸ್ಟು ಅಷ್ಟೇ, ಅದು ಇದು ಅಂತ ತಲೆಯಲ್ಲಿರಲ್ಲ. ಅಷ್ಟ್ರಲ್ಲಿ ನಮ್ಗೆ ಯಾವುದೋ ಒಂದು ಇದನ್ನ ಮಾಡಬೇಕು ಅನ್ಸುತ್ತೆ. ಅಂದರೆ ಈ ಟೈಮ್ ಇರುತ್ತಲ್ಲ, ಈ ಪೀರಿಯಡಲ್ಲಿ ಏನು ಓಡ್ತಿದೆ, ಜನಕ್ಕೆ ಏನು ಇಷ್ಟ, ಆ ಫ್ಲೇವರ್ಗೆ ಹೋಗ್ಬಿಟ್ಟು ಟೇಕ್ ಆಫ್ ಮಾಡಿ. ಸರ್, ಒಂದು ಗಮನಿಸಿದ್ದೀರಾ, ಇತ್ತೀಚೆಗೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಥಿಯೇಟರ್ಗೆ ಜನ ಬಂದು ಸಿನಿಮಾ ನೋಡೋದು ಬಹಳ ಕಡಿಮೆ ಆಗೋಗ್ಬಿಟ್ಟಿದೆ. ಇವಾಗ ಅವರಿಗೆ ಸ್ಟಾರ್ ಸಿನಿಮಾಗಳೇ ಬರಬೇಕು, ಅವರು ಥಿಯೇಟ್ರಿಗೆ ಬರಬೇಕು ಅಂದ್ರೆ ಎಕ್ಸಾಂಪಲ್ KGF, ಕಾಂತಾರ ಆಗಿರಬಹುದು, ಅಥವಾ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಬಂದರೆ ಥಿಯೇಟ್ರಿಗೆ ಬರ್ತಾರೆ. ಬಟ್ ಚಿಕ್ಕ ಪುಟ್ಟ ಸಿನಿಮಾಗಳ ಲೋ ಬಜೆಟ್ ಸಿನಿಮಾಗಳಿಗೆ ಥಿಯೇಟ್ರಿಗೆ ಅವ್ರು ಅಷ್ಟಾಗಿ ಬರೋದಿಲ್ಲ. ಸೊ ನಿಮ್ಮ ಸಿನಿಮಾ ಕೂಡ ಬರ್ತಾ ಇದೆ. ನಿನ್ನೆ ಒಂದು ಲವ್ OTP ಅನ್ನೋ ಸಿನಿಮಾ ಒಂದು ರಿಲೀಸ್ ಆಯಿತು. ಸೊ ನೋಡಿರ್ತೀರಾ ಅನ್ಸುತ್ತೆ ವಿಡಿಯೋ. ಅವ್ರು ಅಳ್ಕೊಂಡು ಒಂದು ವಿಡಿಯೋ ಮಾಡ್ತಾರೆ.
ಒಳ್ಳೆ ಕಂಟೆಂಟ್ ಇದೆ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ. ಸೊ ನಿಮ್ ಪ್ರಕಾರ ಇದು ಏನ್ ಪ್ರಾಬ್ಲಮ್ ಆಗಿರ್ಬೋದು? ಅಥವಾ ಕಂಟೆಂಟ್ ಕೊರತೆನಾ, ಅಥವಾ ಜನರೇ ಥಿಯೇಟ್ರಿಗೆ ಬರ್ತಿಲ್ವಾ? ಮೇಡಮ್, ಜನ ಯಾವತ್ತೂ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಯಾವ ಸಿನಿಮಾ ಇವಾಗ ಹಿಟ್ ಆಗಿದೆ, ನೀವು ಒಳ್ಳೆ ಸಿನಿಮಾ ಫ್ಲಾಪ್ ಮಾಡಿದ್ದು ಎಕ್ಸಾಂಪಲ್ ಕೊಡಕ್ ಸಾಧ್ಯನೇ ಇಲ್ಲ. ತಪ್ಪು ನಮ್ದು. ಆಡಿಯನ್ಸ್ಗೆ ನೀವು ಪ್ರಮೋಟ್ ಮಾಡ್ಬೇಕು. ದೊಡ್ಡವ್ರದ್ದು ಮೇಡಮ್ ಪ್ರಮೋಷನ್ ಬರ್ರಂತ ಆಗುತ್ತೆ, ಅವ್ರಿಗೆ ತಲುಪಿರುತ್ತೆ, ಬರ್ತಾರೆ. ಖಂಡಿತ. ಹೊಸಬ್ರು ತಲುಪಿರಲ್ಲ, ಅವ್ರಿಗೆ ಬರಕ್ ಆಗಲ್ಲ. ಅವರೇ ಅಂತಾರೆ ಟಿವಿಲ್ಲೋ OTT ಎಂತ ಒಳ್ಳೆ ಸಿನಿಮಾ, ಯಾಕೆ ಓಡಿಲ್ಲ ಅವ್ರು ಬಂದಿಲ್ಲ, ಅವರೇ ಬಂದಿಲ್ಲ. ಅಂದ್ರೆ ಪ್ರಮೋಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ನಾನು ಹೇಳಿದೆ ಅವಾಗ, ಒಂದು ಇನ್ವಿಟೇಷನ್ ಕಾರ್ಡ್ ಮದುವೆಗೆ 2000 ಜನ ಮಾಡಿ ಅಡುಗೆ, ಇನ್ವಿಟೇಷನ್ 1000 ಜನಕ್ಕೆ ಹಂಚಿ, ಜನ ಬಂದಿಲ್ಲ ಅಂದ್ರೆ ಆ 2000 ಜನಕ್ಕೂ ಇನ್ವಿಟೇಷನ್ ಕೊಟ್ರೆ ಅಟ್ಲೀಸ್ಟ್ 1800 ಬರ್ತಾರೆ. ನಮ್ದು ಪ್ರಮೋಷನ್ ಕೊರತೆ. ಎಲ್ಲರೂ ಕಂಟೆಂಟ್ ಮಾಡಿರ್ತಾರೆ, ಎಲ್ಲರೂ ಮಾಡ್ತಾರೆ. ನಿಮ್ಗೆ ಹೆಂಗ್ ಗೊತ್ತು ನನ್ನ ಸಿನಿಮಾ ನೋಡು ಅಂತ? ನಿಮ್ಗೆ ನಾನು ಇಂಪ್ರೆಷನ್ ಮಾಡ್ಬೇಕಲ್ಲ, ಅದು ಮಾಡದೆ ಇದ್ರೆ ಏನೂ ಆಗಲ್ಲ. ದೊಡ್ಡವ್ರದ್ದು ಯಾಕೆ ರೀಚ್ ಆಗುತ್ತೆ ಅಂದ್ರೆ ಮೇಡಮ್, ದೊಡ್ಡವ್ರು ಅವ್ರಿಗೆ ಗೊತ್ತು, ಅವ್ರಿಗೆ ಬರ್ತಾರೆ. ಯಾಕಂದ್ರೆ ಅವ್ರು ಪ್ರಾಮಿಸ್ ಮಾಡಿ ದೊಡ್ಡವ್ರಾಗ ಅಂದ್ರೆ ಉಳಿಸ್ಕೊಂಡು ಈ ಹೊಸಬ್ರು ಅಷ್ಟೇ ಉಳಿಸ್ಕೊಬೇಕು. ಅಂದ್ರೆ ಅವ್ರಿಗೆ ಬಂದಾಗ ಬೋರ್ ಹೊಡಿದಿದ್ರೆ ವಾವ್ ಅನ್ಸಿದ್ರೆ ಸಿನಿಮಾ ಹಿಟ್. ಅದು ನಮ್ದೇ ತಪ್ಪಿರುತ್ತೆ. ಪ್ರಮೋಷನ್ಸ್ಗಳು ಚೆನ್ನಾಗಿ ಹೋಗುತ್ತೆ. ಪ್ರಮೋಷನ್ಸ್ ಚೆನ್ನಾಗಿ. ಓಕೆ, ಈಗ ನಿಮ್ಮ ಸಿನಿಮಾ ಕೂಡ ಬರ್ತಾ ಇದೆ 28ನೇ ತಾರೀಕು. ಸೊ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಜನಕ್ಕೆ ಎಲ್ಲಾ ಸಿನಿಮಾ ಪ್ರೊಡ್ಯೂಸರ್ ಡೈರೆಕ್ಟರ್ ಹೇಳ್ದಂಗೆ ದಯವಿಟ್ಟು ಬಂದು ನಮ್ಮ ಪಿಕ್ಚರ್ ನೋಡಿ ಅಂತೀನಿ. ಆದ್ರೆ ಇದು ಒಂದು ಸ್ವಲ್ಪ ಸ್ಪೆಷಲ್. ಇಷ್ಟು ಮಕ್ಕಳನ್ನ ಇಟ್ಕೊಂಡು ಒಂದು ಕಾಮಿಡಿ ತೆಗೆಯೋದಾಗ್ಲಿ ಅಥವಾ ಒಂದು ನೈಜ ಘಟನೆಗಳನ್ನ ಶೂಟ್ ಮಾಡಿ ನಿಮ್ಗೊಂದು ವಂಡರ್ಫುಲ್ ಟೂರ್, 2.5 hours ವಂಡರ್ಫುಲ್ ಟೂರ್, ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೆ ಲೊಕೇಶನ್ಸು, ಮುಗ್ಧವಾದ ಅಂದರೆ ಹೊಸ ಆರ್ಟಿಸ್ಟ್ ಅನ್ಸೋದೇ ಇಲ್ಲ ನಿಮಗೆ. ಎಲ್ಲದಕ್ಕಿಂತ ಮೀರಿ ನೀವು ಎಷ್ಟೇ ಟೆನ್ಷನಲ್ಲಿ ಬಂದ್ರು ಒಳ್ಳೆ ರಿಲ್ಯಾಕ್ಸ್ ಆಗಿ ಮತ್ತೆ ನಿಮ್ಮ ಫ್ಯಾಮಿಲಿನ ಕರ್ಕೊಂಡ್ಬಂದು ತೋರಿಸೋ ಅಂತ ಸಿನಿಮಾ ಇದಂತೂ ಪಕ್ಕ. ಸರ್, ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸಿನಿಮಾ ಬರ್ತಾ ಇದೆ ಜನರಿಗೆ. ಅದೇ ಒಟ್ಟಾರೆ ಇಡೀ ಮಲೆನಾಡಿನ ಚಿತ್ರಣವನ್ನ, ನಮ್ಮ ಸಂಸ್ಕೃತಿ ಸಂಸ್ಕಾರ ಇರ್ಬೋದು, ನಮ್ಮ ಸಂಪ್ರದಾಯವನ್ನ, ಜಾನಪದ ಸೊಗಡು ಎಲ್ಲದನ್ನ ಅನಾವರಣಗೊಳಿಸಲು ನಿರ್ದೇಶಕರು ಗೆದ್ದಿದ್ದಾರೆ. ಇನ್ನು ಜನಗಳು ಗೆಲ್ಲಿಸ್ಬೇಕು. ಒಳ್ಳೆ ಚಿತ್ರ ನಿರ್ದೇಶಕರು ಕೊಟ್ಟಿದ್ದಾರೆ, ಜನ ಖಂಡಿತ ಕೈ ಹಿಡಿತಾರೆ. ನೀವು ಅದನ್ನ ಪ್ರಚಾರ ಮಾಡ್ತೀರಿ, ನೀವು ಪ್ರೋತ್ಸಾಹಿಸ್ತೀರಿ ಅನ್ನೋ ಭರವಸೆ ಇವರಿಂದ ನಾವು ಈಗ ಹೌದು, ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್. ಸರ್, ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇದೇ 28ನೇ ತಾರೀಕು ಪಾಠಶಾಲಾ ಅನ್ನುವಂಥ ಮಲೆನಾಡಿನ ಸಂಸ್ಕೃತಿಯ ಅನಾವರಣ ಸಿನಿಮಾ. ಇದು ಮಕ್ಕಳಿಂದ ಆರಂಭ ಆಗ್ಬಿಟ್ಟು ದೊಡ್ಡವರ ಎಲ್ಲರ ಜೀವನದ ಕಥೆಯನ್ನ ಸಿನಿಮಾದಲ್ಲಿ ನೋಡುವಂತ ಒಂದು ಅದ್ಭುತ ಸಿನಿಮಾ ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನ ನಿಮ್ಮದೇ ಊರಿನ ಥಿಯೇಟರ್ಗಳಲ್ಲಿ ಕೂಡ ಬರುತ್ತೆ, ಅದನ್ನು ನೋಡಿ ಅಲ್ಲಿ ನಿಮ್ಮ ಬಾಲ್ಯದ ನೆನಪುಗಳನ್ನ ನೀವು ನಿಮ್ಮ ಮಕ್ಕಳಿಗೆ ತೋರಿಸಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಅದೊಂದು ಅವಕಾಶವನ್ನ ಪ್ರತಿಯೊಬ್ಬರು ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ ಕೇಳ್ತೀವಿ. ಸಿನಿಮಾಗಳು ಅದ್ಭುತವಾಗಿದೆ, ಯಾಕಂದ್ರೆ ನಾವು ಹೇಳ್ತಿದ್ದೀವಿ ಅಂತಲ್ಲ, ಅಷ್ಟು ಅದ್ಭುತವಾಗಿ ಬಂದಿದೆ. ಅದನ್ನ ನೀವು ಥಿಯೇಟರ್ನಲ್ಲೇ ಎಂಜಾಯ್ ಮಾಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಅದೇ ರೀತಿ ನೀವು ಕೂಡ ನಮ್ಮನ್ನ ಅವರ ಬಳಿಗೆ ತಲುಪಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೀವು ಕೂಡ ಧನ್ಯವಾದವನ್ನು. ಥ್ಯಾಂಕ್ ಯು ಸರ್. ಸರ್, ಆಫ್ಟರ್ ರಿಲೀಸ್ ಫುಲ್ ಪಾರ್ಟಿನ ಸರ್? 100%. ಯಾಕಂದ್ರೆ ಆಲ್ರೆಡಿ ಪಾರ್ಟಿ ಆಗಿದೆ, ಇನ್ನು ಫಿಸಿಕಲ್ ಓಕೆ ಸರ್, ರಿಲೀಸ್ಗೆ ಇಲ್ಲೇ ಪ್ಲಾನ್ ಅಥವಾ ತೀರ್ಥಹಳ್ಳಿ? ಇಲ್ಲ, ಆಲ್ ಓವರ್ ಕರ್ನಾಟಕ. ಬೆಂಗಳೂರು ಸೆಂಟ್ರ್ ಅಲ್ಲ, ತೀರ್ಥಹಳ್ಳಿ ಆಬ್ವಿಯಸ್ಲಿ ಸೆಲೆಬ್ರೇಷನ್ ಇರುತ್ತೆ, ಶಿವಮೊಗ್ಗ ಇರುತ್ತೆ. ಇಲ್ಲಿ ನಮ್ದು ಮೇನ್ ಸೆಂಟರ್ ಬೆಂಗಳೂರು. ಇಲ್ಲೇ ಇಲ್ಲ ಇಲ್ಲ ಇಲ್ಲ, ಅದು ನಿಮ್ ಜೊತೆಗೆ, ನಮ್ ಜೊತೆಗೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆಗೆ ಇಷ್ಟು ತನಕ ಮಾತಾಡೋದಕ್ಕೆ. ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಶೇಷ. ಸೈನಿಂಗ್ ಆಫ್ ಬೈ ಪಲ್ಲವಿ ಎನ್ ರಾಜ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.